ಇವತ್ತಿನ ದಿವಸ ನಾನು ನೇರವಾಗಿ ಕನ್ನಡದಲ್ಲಿ ವಾಕ್ಯವನ್ನು ಹಂಚುತ್ತೇನೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಇಲ್ಲಿ ನೋಡುವುದಾದರೆ ಮೊದಲನೇ ಆದಾಮನು ಬದುಕುವಂಥ ಪ್ರಾಣಿ ಆದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಡಿದೆ. ಫಸ್ಟ್ ಆ್ಯಡಮ್ ಮೇಡ್ ಎ ಲಿವಿಂಗ್ ಸೋಲ್, ಬದುಕುವ ಪ್ರಾಣಿಯಾಗಿದ್ದಾನೆ ಮೊದಲನೇ ಆದಾಮನು. ಹಲ್ಲೆಲೂಯ. ಮತ್ತು ಮೊದಲನೇ ಕೊರಿಂಥಿ ಬರೆದ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನ ನೋಡ್ರಿ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆಮೇನ್. ಮೊದಲನೇ ಆದಾಮನು ಬದುಕುವ ಪ್ರಾಣಿಯಾಗಿದ್ದಾನೆ, ಆದರೆ ಕಡೆ ಆದಾಮನು, ಸ್ವಲ್ಪ ಜನ 2ನೇ ಆದಾಮನಂತಾರೆ, ಆದರೆ ಮತ್ತೆ 3ನೇ ಆದಾಮ ಇಲ್ಲ. ಅದಕ್ಕಾಗಿ ಕಡೆ ಆದಾಮನಂದರೆ ಯೇಸು ಕ್ರಿಸ್ತನು ಬದುಕಿಸುವಂಥ ಆತ್ಮವಾಗಿದ್ದಾನೆ. ಹಲ್ಲೆಲೂಯ. ಈತನು ಬದುಕುವಂಥ ಪ್ರಾಣಿ ಆದಾಮನು, ಆದರೆ ಯೇಸು ಕ್ರಿಸ್ತನು ಬದುಕಿಸುವಂಥ ಆತ್ಮವು. ಆಮೇನ್. ನಾವು ಯಾರಿಗೆ ಸಂಬಂಧಪಟ್ಟವರು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈ ಲೋಕದಲ್ಲಿ 2 ಥರವಾಗಿರುವಂಥ ಜನರಿದ್ದಾರೆ. ಮೊದಲನೇ ಆದಾಮನಿಂದ ಬದುಕಿರುವಂಥವರೆಲ್ಲರೂ ಕೂಡ ಅವರು ಬದುಕುವಂಥ ಪ್ರಾಣಿಯಾಗಿದ್ದಾರೆ. ಆದರೆ 2ನೇ ಆದಾಮನಿಂದ ಬಂದಿರುವಂಥವರೆಲ್ಲ ಕೂಡ ಜೀವಿಸುವಂಥ ಆತ್ಮವಾಗಿದ್ದಾರೆ. ಹಲ್ಲೆಲೂಯ. ಅವರಿಗೆ ನಮಗೆ ವ್ಯತ್ಯಾಸ ಇದೆ ಯೇಸು ಕ್ರಿಸ್ತನ ನಂಬಿಕೊಂಡ ಮೇಲೆ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ 9ನೇ ವಚನ ಓದಿರಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಇಲ್ಲಿ ಮೊದಲನೇ ಆದಾಮನು ತೋಟದಲ್ಲಿದ್ದಾನೆ. ದೇವರು ಆದಾಮನೇ ಎಲ್ಲಿದ್ದಿ ಎಂಬುದಾಗಿ ಕೇಳಿದ್ದಾನೆ. ಆದಾಮನಿಗೆ ಎಲ್ಲಿದ್ದಾನೆ ಗೊತ್ತಿಲ್ಲ, ದೇವರಿಗೆ ಗೊತ್ತಿದೆ. ಆದರೂ ಕೂಡ ತೋಟದಲ್ಲಿರುವಂಥ ಆದಾಮನನ್ನು ದೇವರು ಮಾತನಾಡಿಸಿದ್ದಾನೆ. ಎಲ್ಲಿದ್ದಾನೆ ಆತನು? ಮೊದಲನೇ ಆದಾಮನು ತೋಟದಲ್ಲಿ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 15ನೇ ವಚನ ಓದ್ರಿ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರ ಮರಿಯಳು ಅಲ್ಲಿ ಯೇಸು ಸ್ವಾಮಿ ಶರೀರಕ್ಕಾಗಿ ಹುಡುಕುತ್ತಾ ಇದ್ದಾಳೆ. ಹುಡುಕುತ್ತಾ ಇರುವಾಗ ತೋಟದಲ್ಲಿ ಒಬ್ಬ ಮನುಷ್ಯನು ಕಾಣಿಸಿಕೊಂಡಿದ್ದಾನೆ. ಆತನ ಯಾರು? ಪುನರುತ್ಥಾನ ಆಗಿರುವಂಥ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆತನು ಗೋದಲಿಯಲ್ಲಿ ಹುಟ್ಟಿರುವಂಥ ಯೇಸುವ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದರೆ ಪುನರುತ್ಥಾನ ಆಗಿರುವಂಥ ಯೇಸು ತೋಟದಲ್ಲಿ ಕಾಣಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ತೋಟದಲ್ಲಿ ಮೊದಲನೇ ಆದಾಮನಿದ್ದನು, 2ನೇ ಆದಾಮನು, ಕಡೆ ಆದಾಮನು ತೋಟದಲ್ಲಿ ಪುನರುತ್ಥಾನ ಆಗಿರುವಂಥ ಯೇಸು ಅಲ್ಲಿದ್ದಾನೆ. ಹಲ್ಲೆಲೂಯ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಓದ್ರಿ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದನು, ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಇಲ್ಲಿ ಬರೆಯಲ್ಪಟ್ಟಿದ್ದು ಇಂಗ್ಲೀಷಲ್ಲಿ, ಆಸ್ ಹಿ ಈಸ್ ಸೋ ವಿ ಆರ್ ಇನ್ ದಿಸ್ ವರ್ಲ್ಡ್. ಯೇಸು ಕ್ರಿಸ್ತನು ಹೇಗೆ ಇದ್ದಾನೋ ಹಾಗೆ ನಾವು ಈ ಲೋಕದಲ್ಲಿದ್ದೇವೆ. ಯೇಸು ಕ್ರಿಸ್ತನು ಹೇಗೆ ಇದ್ದನೋ ಅದನ್ನೋದು ಭಾಳ ಇಂಪಾರ್ಟೆಂಟ್. ಯೇಸು ಕ್ರಿಸ್ತನು 33 ವರ್ಷಗಳು ಭೂಮಿ ಮೇಲೆ ಜೀವಿಸಿದ ರೀತಿಯಲ್ಲಿ ನಾವಿರೋದಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನಿದ್ದ ಹಾಗೆ ನಾವಿದ್ದೀವಂದರೆ 33 ವರ್ಷಗಳು ಹೇಗೆ ಇದ್ದಾನೋ ಹಾಗೆ ನಾವಿರೋದಲ್ಲ. ಇಲ್ಲಿ ಯೋಹಾನು ಆ ವಿಷಯವು ಹೇಳುತ್ತಾ ಇಲ್ಲ. ಆತನು, ದೇವರ ವಾಕ್ಯ ಹೇಳುತ್ತದೆ, ಈ ವಾಸ್ ಡೆಡ್. ಆತನು ಮರಣ ಹೊಂದಿದ್ದಾನೆ, ಆತನು ಉಣಿಸಲ್ಪಟ್ಟಿದ್ದಾನೆ ನಮ್ಮ ಸ್ಥಾನದಲ್ಲಿ. ಆತನು ದೇವರ ಮಹಿಮೆಯಿಂದ ಪುನರುತ್ಥಾನ ಆಗಿದ್ದಾನೆ. ಹಲ್ಲೆಲೂಯ. ಮೊದಲನೇ ಪೇತ್ರರು 1ನೇ ಅಧ್ಯಾಯ 21ನೇ ವಚನ ನೋಡ್ರಿ. ಆತನನ್ನು ಸತ್ತವರೊಳಗಿದ್ದ ಎಬ್ಬಿಸಿ
ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟಿದ್ದವರಾಗಿರಷ್ಟೇ. ಗಾಡ್ ರೇಸ್ಡ್ ಹಿಮ್ ಅಪ್ ಅಂಡ್ ಗೇವ್ ಹಿಮ್ ಗ್ಲೋರಿ. ದೇವರು ಯೇಸುವನ್ನು ಪುನರುತ್ಥಾನ ಮಾಡಿ ಮರಣದೊಳಗಿಂದ ಮೇಲಕ್ಕೆಬ್ಬಿಸಿ ಆತನಿಗೆ ಮಹಿಮೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಂದರೆ 33 ವರ್ಷಗಳು ಯೇಸು ಕ್ರಿಸ್ತನ ಜೀವನ ಬೇರೆ, ಇಲ್ಲಿ ಪುನರುತ್ಥಾನ ಆಗಿರುವಂಥ ಯೇಸುವಿಗೆ ದೇವರು ಮಹಿಮೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮಹಿಮೆ ಉಳ್ಳುವಂಥ ಯೇಸುವು. ಅದಕ್ಕಾಗಿ ಯೋಹಾನನು ಹೇಳ್ತಾ ಇದ್ದಾನೆ, ಆತನು ಇದ್ದ ಹಾಗೆ ನಾವು ಈ ಭೂಮಿ ಮೇಲೆ ಇದ್ದೇವೆ. ಹಲ್ಲೆಲೂಯಾ. ಅಂದರೆ ಯೇಸು ಕ್ರಿಸ್ತನು ಬದುಕಿರುವಂಥ ದಿವಸಗಳಲ್ಲ, ಪುನರುತ್ಥಾನ ಆದಮೇಲೆ ಯೇಸು ಕ್ರಿಸ್ತನು ಮಹಿಮೆ ಉಳ್ಳುವಂಥ ವ್ಯಕ್ತಿಯಾಗಿ ಹೇಗೆ ಇದ್ದಾನೋ ಹಾಗೆಯೇ ನಾವು ಈ ಭೂಮಿ ಮೇಲೆ ಇದ್ದೇವೆ. ಹಲ್ಲೆಲೂಯಾ. ಅಂದರೆ ನಾವು ಮಹಿಮೆಯ ಜೀವನವನ್ನು ಜೀವಿಸಬೇಕು. ಆಮೇನ್. ಡೋಂಟ್ ಲಿವ್ ಎ ಆರ್ಡಿನರಿ ಲೈಫು. ಸಾಧಾರಣ ಜೀವನವನ್ನು ಜೀವಿಸಬೇಡ್ರಿ. ನಾವು ಅಸಾಧಾರಣ ಜೀವನ, ಮಹಿಮೆ ಉಳ್ಳುವಂಥ ಜೀವನ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನನು ಹೇಳ್ತಾ ಇದ್ದಾನೆ, ಯೇಸುವನು ಇದ್ದ ಹಾಗೆ ನಾವು ಭೂಮಿ ಮೇಲೆ ಹಾಗೆ ಇದ್ದೇವೆ. ಎಷ್ಟನ್ನು ಹೇಳ್ತೀರಿ? ಯೇಸುವು ಇದ್ದ ಹಾಗೆ ನಾನು ಈ ಭೂಮಿ ಮೇಲೆ ಇದ್ದೇನೆ. ಯೇಸುವು ಮಹಿಮೆಯಲ್ಲಿ ಜೀವಿಸಿದ ಹಾಗೆ ನಾನು ಮಹಿಮೆಯಿಂದ ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ಎಷ್ಟು ಮಂದಿ ಹೇಳಬಲ್ಲರು? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮರಣದೊಳಗಿಂದ ಮೇಲಕ್ಕೆ ಎದ್ದಿದ್ದಾನೆ. ಎದ್ದಿದ ನಂತರ ದೇವರು ಹೇಳುತ್ತಾ ಇದ್ದಾನೆ, ದ ವಾಟ್ ಮೈ ಸನ್ ದಿಸ್ ಡೇ ಐ ಬಿಗಾಟನ್ ದಿ. ಇಬ್ರಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ರಿ. ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ. ದೇವರು ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನಿಗೆ, ನೀನು ನನ್ನ ಮಗನು, ನನ್ನ ಕುಮಾರನು, ನಾನು ಇವತ್ತಿನ ದಿವಸ ನಿನ್ನನ್ನು ಪಡೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮತ್ತು ಯೇಸು ಕ್ರಿಸ್ತನು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ದೇವರ ಸ್ವರವು ಪರಲೋಕದಿಂದ ಕೇಳಿಸಲ್ಪಟ್ಟಿದೆ. ಇದಕ್ಕೆ ಭಾಳ ವ್ಯತ್ಯಾಸ ಇದೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ರಿ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಅಲ್ಲಿ ಪರಲೋಕದಿಂದ ಒಂದು ಸ್ವರ ಬಂದಿದೆ. ಆ ಸ್ವರ ಏನಂದರೆ, ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಆ ಸ್ವರ ಅಲ್ಲ ಇವಾಗ ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಇದು ಬೇರೆ ಸ್ವರ, ಇದು ಬೇರೆ ವಿಷಯ ಹೇಳ್ತಾ ಇದ್ದಾರೆ. ಈತನು ನನ್ನ ಮಗನು, ಈತನನ್ನು ನಾನು ಹಡೆದಿದ್ದೇನೆ. ಹಲ್ಲೆಲೂಯಾ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ತಿರುಗಿ ಜನ್ಮಿಸಿದ್ದಾನೆ. ಹಲ್ಲೆಲೂಯಾ. ನಮ್ಮ ಸ್ಥಾನದಲ್ಲಿ ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಸತ್ತು ನರಕಕ್ಕೆ ಹೋಗಿ ನರಕದ ನಮ್ಮೆಲ್ಲ ಶಿಕ್ಷೆಯನ್ನು ಹೊಂದಿಕೊಂಡು ಆತನು ಪಾಪದೊಳಗಿಂದ ನರಕದಿಂದ ಆತನು ಮೇಲಕ್ಕೆ ಎದ್ದಿದ್ದಾನೆ. ಅದಕ್ಕಾಗಿ ಆತನು ತಿರುಗಿ ಜನ್ಮಿಸಿದ್ದಾನೆ ನಮ್ಮ ಸ್ಥಾನದಲ್ಲಿ. ಹಲ್ಲೆಲೂಯಾ. ಆಮೆನ್. ಜೀಸಸ್ ವಾಸ್ ಬಾರ್ನ್ ಅಗೇನ್ ವೆನ್ ಹಿ ವಾಸ್ ರೇಸ್ಡ್ ಫ್ರಮ್ ದ ಡೆಡ್. ಆತನು ಪುನರುತ್ಥಾನ ಆಗಿರುವಾಗ ಮೊದಲನೇ ವ್ಯಕ್ತಿ ತಿರುಗಿ ಜನ್ಮಿಸಿದ್ದ ಯಾರಂದರೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿದ್ದಾನೆ, ಆತನು ತಿರುಗಿ ಜನ್ಮಿಸಿದ್ದಾನೆ. ಆದ ನಂತರ ನಾವೆಲ್ಲರೂ ಕೂಡ ಆತನಿಗೆ ಸಂಬಂಧಪಟ್ಟವರೆಲ್ಲರೂ ಕೂಡ ನಾವು ತಿರುಗಿ ಜನ್ಮಿಸಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 6ನೇ ವಚನ ನೋಡ್ರಿ. ಇಬ್ರಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ಆತನು ತಿರುಗಿ ಜನ್ಮಿಸಿದ ನಂತರ, ಆತನು ಸಭೆಗೆ ಶಿರಸ್ಸಾಗಿದ ನಂತರ ಭೂಲೋಕದಲ್ಲಿರುವಂಥ ಎಲ್ಲ ಜನರು ಕೂಡ ಆತನಿಗೆ ಅಡ್ಡ ಬಿದ್ದು ಆತನಿಗೆ ಆರಾಧಿಸುತ್ತಾರೆ. ಹಲ್ಲೆಲೂಯಾ. ಆತನು ಈ ಒಂದು ಸರ್ವ ಜಗತ್ತಿಗೆ, ಆತನು ಈ ಒಂದು ಹೊಸ ಸೃಷ್ಟಿಯಾಗಿರುವಂಥ ನಮಗೆ ಆತನು ಶಿರಸ್ಸಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು ಎಂಬುದಾಗಿ. ಆಮೇನ್. ವಿ ಆರ್ ನಾಟ್ ಆಫ್ ಫಸ್ಟ್ ಆ್ಯಡಮ್. ನಾವು ಮೊದಲನೇ ಆದಾಮನಿಂದ ಬಂದಿರುವಂಥವರಲ್ಲ, ನಾವು ಕಡೆ ಆದಾಮನಾಗಿರುವಂಥ ಯೇಸು ಕ್ರಿಸ್ತನಿಂದ ಬಂದಿರುವಂಥವರು. ಹಲ್ಲೆಲೂಯಾ. ಅಂದರೆ ಪುನರುತ್ಥಾನ ಆಗಿರುವಂಥ ಯೇಸು ಕ್ರಿಸ್ತನಿಂದ ನಾವು ಬಂದಿರುವಂಥವರು. 2ನೇ ಕೊರಿಂಥಿ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ರಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಯೇಸು ಸ್ವಾಮಿ ಹೊಸದಾಗಿ ಹುಟ್ಟಿದ್ದಾನೆ, ನಾವು ಕೂಡ
ಹೊಸದಾಗಿ ಹುಟ್ಟಿದ್ದೇವೆ. ಯಾವನಾದರೂ ಕ್ರಿಸ್ತನಲ್ಲಿ ಪುನರುತ್ಥಾನಾಗಿರುವಂಥ ಕ್ರಿಸ್ತನಲ್ಲಿ ಅವರು ಪ್ರವೇಶಿಸಿದರೆ ವಾಕ್ಯ ಹೇಳುತ್ತದೆ ಅವನು ಹೊಸ ಸೃಷ್ಟಿ. ಆ ಯೇಸು ಕ್ರಿಸ್ತನನ್ನು ನೀನು ದೇವರೆಂಬುದಾಗಿ ವಿಶ್ವಾಸ ಮಾಡಿದರೆ, ಆ ಯೇಸು ಕ್ರಿಸ್ತನನ್ನು ನಿನ್ನ ಜೀವನಕ್ಕೆ ಒಡೆಯನೆಂಬುದಾಗಿ ಬಾಯಿಂದ ಅರಿಕೆ ಮಾಡಿಕೊಂಡ್ರೆ ಆತನ ಜೀವವು ನಿಮ್ಮಲ್ಲಿ ಪ್ರವೇಶ ಮಾಡಿ ಯೇಸು ಕ್ರಿಸ್ತನ ಆತ್ಮದಿಂದ ನೀನು ಸೃಷ್ಟಿ ಮಾಡಲ್ಪಡುತ್ತಿ. ಹಲ್ಲೆಲೂಯ. ಆತನ ಆತ್ಮದಿಂದ ನಾವು ಹೊಸ ಸೃಷ್ಟಿ. ಆದಾಮನ ಆತ್ಮ ನಮ್ಮಿಂದ ಬಿಟ್ಟು ಹೋಗಿ ಜೀವಿಸುವಂಥ ಪ್ರಾಣಿ ಆತ್ಮದಿಂದ ನಾವು ಬಿಟ್ಟು ಹೋಗಿ ಯೇಸು ಕ್ರಿಸ್ತನ ಆತ್ಮವು ನಮ್ಮಲ್ಲಿ ಪ್ರವೇಶ ಮಾಡಿ ನಾವು ಹೊಸ ಸೃಷ್ಟಿಯಾಗುತ್ತೇವೆ. ಹಲ್ಲೆಲೂಯ. ಅದಕ್ಕಾಗಿ ವಾಕ್ಯ ಹೇಳಲ್ಪಡುತ್ತದೆ, ಯಾರು ಹೊಸ ಸೃಷ್ಟಿಯಾಗಿದ್ದಾರೋ ಅವರಲ್ಲಿ ಹಳೆ ಸಂಗತಿಗಳು ಗತಿಸಿ ಹೋಗಿದ್ದೇವೆ, ಎಲ್ಲವೂ ಕೂಡ ನೂತನವಾಗಿದೆ. ಆಮೇನ್. ನಮ್ಮ ಹಳೆ ವಿಷಯಗಳೆಲ್ಲ ಕೂಡ ಬಿಟ್ಟು ಹೋಗಿದೆ. ನಮ್ಮ ಪಾಪದ ಜೀವನ ಬಿಟ್ಟು ಹೋಗಿದೆ. ನಾವು ಸುಳ್ಳು ಹೇಳುವಂಥದ್ದು ಬಿಟ್ಟು ಹೋಗಿದೆ. ನಾವು ಈ ಲೋಕದಲ್ಲಿ ಲೋಕಾನುಸಾರವಾಗಿ ಜೀವನ ಮಾಡುವಂಥದ್ದು ಬಿಟ್ಟು ಹೋಗಿದೆ. ಹಳೆಯ ವಿಷಯಗಳು ಬಿಟ್ಟು ಹೋಗಿದೆ, ಎಲ್ಲವೂ ಕೂಡ ನೂತನವಾಗಿದೆ. ಹಲ್ಲೆಲೂಯ. ಭಾಳ ಜನ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಹಳೆಯ ವಿಷಯಗಳೇ ಮಾಡ್ತಾಯಿದ್ರಿ. ಹಳೆ ಮನುಷ್ಯನಲ್ಲ ನೀನು ಹೊಸ ಮನುಷ್ಯನು. ಹಲ್ಲೆಲೂಯ. ನೀನು ಹೇಗಿದೆಯೋ ನೋಡಿಕೊಳ್ಳಬೇಕಂದ್ರೆ ದೇವರ ವಾಕ್ಯದೊಳಗೆ ಹೋಗು, ನೋಡಿಕೋ ನೀನು ಹೇಗಿದೆಯೋ ಎಂಬುದಾಗಿ. ಹಲ್ಲೆಲೂಯ. ದೇವರ ವಾಕ್ಯವು ನಮಗೆ ಕನ್ನಡಿ ಇದ್ದ ರೀತಿಯಲ್ಲಿ ಅದರಿಂದ ನಾವು ನೋಡ್ಕೊಳ್ಬೇಕು ನಾವು ಏನಾಗಿದ್ದೀವಿ. ಇಲ್ಲದಿದ್ದರೆ ನಮಗೆ ಗೊತ್ತಾಗೋದಿಲ್ಲ. ನಾವು ಅನ್ಕೊಳ್ತಾ ಇದ್ದೀವಿ ನಾವು ಹಳೆಯ ಮನುಷ್ಯರೇ ಎಂಬುದಾಗಿ. ನಾವು ಹಳೆಯ ಮನುಷ್ಯರಲ್ಲ, ನಾವು ಹೊಸ ಸೃಷ್ಟಿ. ಯೇಸು ಸ್ವಾಮಿ ಹೇಗೆ ತಿರುಗಿ ಜನ್ಮಿಸಿದ್ದಾನೋ ನಾವು ಕೂಡ ಅದೇ ರೀತಿಯಲ್ಲಿ ತಿರುಗಿ ಜನ್ಮಿಸಿದ್ದೇವೆ. ಹಳೆಯ ಸಂಗತಿಗಳು ಮುಗಿದೋಗಿದೆ, ಎಲ್ಲವೂ ಕೂಡ ನೂತನವಾಗಿದೆ. ಹಲ್ಲೆಲೂಯ. ನಮಗೆಲ್ಲ ವಿಷಯಗಳು ನೂತನವಾಗಿದೆ ಅಂದರೆ ಐ ಕ್ಯಾನ್ ನಾಟ್ ಇನ್ಹೆರಿಟ್ ಎನಿ ಸಿಕ್ನೆಸ್. ರೋಗವು ನಾನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುವುದಿಲ್ಲ. ಹಲ್ಲೆಲೂಯ. ಎದಕ್ಕಂದರೆ ಎಲ್ಲವೂ ನೂತನವಾಗಿದೆ. ಹಳೆಯ ವಿಷಯಗಳಲ್ಲಿ ರೋಗವಿದೆ, ಹಳೆಯ ವಿಷಯಗಳಲ್ಲಿ ವ್ಯಾಧಿ ಇದೆ, ಹಳೆಯ ವಿಷಯಗಳಲ್ಲಿ ಇನ್ಫಾರ್ಮೇಟಿ ಇದೆ, ಅಪರಾಧಗಳಿದೆ. ಇವೆಲ್ಲವೂ ಕೂಡ ನಮ್ಮನ್ನು ಬಿಟ್ಟು ಹೋಗಿದೆ. ಅವು ನಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಹಲ್ಲೆಲೂಯ. ಯಾಕಂದರೆ ಎಲ್ಲ ವಿಷಯಗಳು ನಮಗೆ ನೂತನವಾಗಿವೆ. ಬೇರೆಯವ್ರಿಗೆ ಹೇಳ್ರಿ, ಎಲ್ಲ ವಿಷಯಗಳು ನನ್ನಲ್ಲಿ ನೂತನವಾಗಿವೆ. ಆಮೇಲೆ ಹಳೆಯ ವಿಷಯಗಳೆಲ್ಲ ಬಿಟ್ಟು ಹೋಗಿದೆ. ಹಲ್ಲೆಲೂಯ. ನಾನು ಇವಾಗ ಹಳೆ ಮನುಷ್ಯನಲ್ಲ, ನಾನು ಹೊಸ ಮನುಷ್ಯನನು. ಯೇಸು ಕ್ರಿಸ್ತನಲ್ಲಿ ತಿರುಗಿ ಜನ್ಮಿಸಿದ್ದೇನೆ. ಆಮೇಲೆ ಅದಕ್ಕಾಗಿ ಪೌಲನು ಕೊಲಸಿ ಬರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾನೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ದೇವರು ಅಂಧಕಾರ ದೊರೆತನದಿಂದ ನಮ್ಮನ್ನು ಬಿಡಿಸಿ ಆತನ ಪ್ರಿಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅಲ್ಲಿ ನೋಡಬೇಡ್ರಿ, ಇಲ್ಲಿ ನಮ್ಮ ಸ್ವರ ನೋಡ್ರಿ. ಅದಕ್ಕೆ ನಮ್ಮ ಸ್ವರಗಿನ್ನ ಇನ್ನೊಂದು ಸ್ವರ ಸ್ವಲ್ಪ ದೊಡ್ಡದಾಗಿ ಬಂದರೆ ಆ ಕಡೆ ತಿರುಗಿ ಬಿಡ್ತೀರಿ. ಹಲ್ಲೆಲೂಯ. ಆ ಸ್ವರಕ್ಕೆ ಕಿವಿಗೊಡಬೇಡ್ರಿ, ನನ್ನ ಸ್ವರಕ್ಕೇ ಕಿವಿಗೊಡ್ರಿ. ಆಮೇನ್. ಈ ಲೋಕದಲ್ಲಿ ಭಾಳಷ್ಟು ವಿಷಯಗಳು ಹಂಗೆ ಡೈವರ್ಟ್ ಮಾಡ್ತವೆ, ಆದರೆ ಡೈವರ್ಟ್ ಆಗಬಾರ್ದು. ಆಮೇನ್. ನಮ್ಮ ದೃಷ್ಟಿ ದೇವರ ವಾಕ್ಯದ ಮೇಲೆ ಇರಬೇಕು. ಆಮೇನ್. ಅಂಧಕಾರ ದೊರೆತನದಿಂದ ದೇವರು ನಮ್ಮನ್ನು ಬಿಡಿಸಿ ಆತನ ಪ್ರಿಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ನಾವು ಎಷ್ಟು ಮಾತ್ರಕ್ಕೂ ಸಾತಾನ ಒಡೆತನದಲ್ಲಿ ಇಲ್ಲ, ನಾವು ಯೇಸು ಕ್ರಿಸ್ತನ ಒಡೆತನದಲ್ಲಿದ್ದೇವೆ. ಹಲ್ಲೆಲೂಯ. ಯಾವಾಗ ನಾವು ಸಾತಾನ ಒಡೆತನದಿಂದ ಹೊರಗೆ ಬಂದು ಯೇಸು ಕ್ರಿಸ್ತನ ಒಡೆತನದಲ್ಲಿದ್ದೀವೋ ಸಾತಾನು ನಮ್ಮ ಮೇಲೆ ಒಡೆಯನಾಗಿರುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ. ಆಮೇನ್. ಆತನು ನಮ್ಮ ಮೇಲೆ ಪರಿಪಾಲನೆ ಮಾಡೋಕ್ಕಾಗೋದಿಲ್ಲ. ಅವನ ವಿಷಯಗಳು ನಮ್ಮ ಮೇಲೆ ಇಡೋಕ್ಕಾಗೋದಿಲ್ಲ. ರೋಗವು ನಮ್ಮ ಮೇಲೆ ಇಡೋಕ್ಕಾಗೋದಿಲ್ಲ. ವ್ಯಾಧಿಗಳು, ನೋವು, ಬೇನೆ, ನಮಗೆ ಬಡತನವು ನಮ್ಮ ಮೇಲೆ ಇರೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಆತನ ಒಡೆತನ ಕೆಳಗೆ ಇಲ್ಲ. ಅದನ್ನು ನಾವು ತಿರಸ್ಕಾರ ಮಾಡಬಹುದು. ನೀನು ನನಗೆ ಒಡೆಯನಲ್ಲ, ನೀನು ನನ್ನ ಮೇಲೆ ನಿನ್ನ ವಿಷಯಗಳು ಪ್ರಭಾವಿಸಲಿಕ್ಕೆ ಅಧಿಕಾರ ಇಲ್ಲ ಅಂತಂದೇಳಿ ನಾವು ಹೇಳಬಹುದು. ಹಲ್ಲೆಲೂಯ. ಮೊದಲು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರು ಹೇಳಿದ ಹಾಗೆ ನಾವೆಲ್ಲ ವಿಷಯಗಳು ಮಾಡ್ತಾ ಇದ್ದೀವಿ. ಆದರೆ ಆ ಕಂಪನಿಗೆ ನಾವು ರಿಸೈನ್ ಮಾಡಿಬಿಟ್ಟಿದ್ದೀವಿ. ಇವಾಗ ಬೇರೆ ಕಂಪನಿಯಲ್ಲಿ ಸೇರಿದ್ದೇವೆ. ಈ ಹಳೆಯ ಕಂಪನಿ ಯಜಮಾನ ಹೇಳಿದ ರೀತಿಯಲ್ಲಿ ನಾವು ಮಾಡೋದಿಲ್ಲ. ಅವನೇನ ಹೇಳಿದಂದರೆ, ಇವಾಗ ನಾನು ನಿನ್ನ ಕಂಪನಿದಲ್ಲಿ ಇಲ್ಲಪ್ಪ, ಇವಾಗ ನಿನ್ನ ಅಧಿಕಾರ ಕೆಳಗೆ ನಾನಿಲ್ಲ,
ನಾನು ಬೇರೆ ಕಂಪನಿಗೆ ಸೇರಿದ್ದೇನೆ, ನಾನು ಇವಾಗ ಹೊಸ ಕಂಪನಿ, ಹೊಸ ಯಜಮಾನ್ ನನಗಿದ್ದಾನೆ ಅಂತ ಹೇಳ್ಬೋದು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ನಾವು ಇವಾಗ ಸಾತಾನು ಒಡೆತನ ಕೆಳಗೆ ಇಲ್ಲ. ದೇವರು ನಮ್ಮನ್ನು ಸಾತಾನು ಒಡೆತನದಿಂದ ಬಿಡಿಸಿ ಯೇಸು ಕ್ರಿಸ್ತನ ಒಡೆತನದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಎಷ್ಟು ಮಾತ್ರಕ್ಕೂ ಅವನಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಹಲ್ಲೆಲೂಯ. ಯಾವಾಗ ನಾವು ತಿರುಗಿ ಜನ್ಮಿಸಿದ್ದೇವೋ ನಮಗೆ ದೇವರು ನಮಗೆ ತಂದೆ ಆಗಿದ್ದಾನೆ. ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನು ತಂದೆ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಮರಿಯಲಿಗೆ ದೇವರು ಹೇಳ್ತಾ ಇದ್ದಾನೆ, ಪುನರುತ್ಥಾನ ಆಗಿರುವಂಥ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಅವರಿಗೆ ಅಪೊಸ್ತಲರಿಗೆ, ಅವರಿಗೆ ಸೇವಕರು ಅಂತ ಕರೆದಿದ್ದಾನೆ. ಆದರೆ ಹತ್ತಿರವಾಗಿ ಅವರ ಹತ್ರ ದೇವರ ವಿಷಯಗಳೆಲ್ಲ ಆತನ ಹಂಚುವಾಗ, ಇನ್ನು ಮೇಲೆ ನೀವು ಸೇವಕರಲ್ಲ, ನೀವು ನನಗೆ ಸ್ನೇಹಿತರು ಎಂಬುದಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದರೆ ಆತನು ಹೇಳ್ತಾನೆ, ಅವರು ಇವಾಗ ನನ್ನ ಸಹೋದರರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ನೀನು ಈಗ ನನ್ನ ಸಹೋದರರ ಬಳಿಗೆ ಹೋಗಿ, ನನ್ನ ತಂದೆಯು ನಿಮ್ಮ ತಂದೆಯು ಆಗಿರುವಂಥ ದೇವರ ಹತ್ತಿರ ನಾನು ಹೋಗುತ್ತಾ ಇದ್ದೇನೆ. ಹಲ್ಲೆಲೂಯ. ಅಂದರೆ ಇವಾಗ ನಾವು ಸೇವಕರಲ್ಲ, ನಾವು ಆತನ ಸ್ನೇಹಿತರಲ್ಲ, ಇವಾಗ ನಾವು ಯೇಸು ಕ್ರಿಸ್ತನ ಸಹೋದರರು. ಯೇಸು ಕ್ರಿಸ್ತರಿಗೆ ತಂದೆ ಆಗಿರುವಂಥ ಆತನು ನಮಗೆ ಕೂಡ ತಂದೆ ಆಗಿದ್ದಾನೆ. ದೇವರು ಯೇಸು ಕ್ರಿಸ್ತರಿಗೆ ತಂದೆ ಆಗಿದ್ದಾನೆ, ನಮಗೆ ಕೂಡ ತಂದೆ ಆಗಿದ್ದಾನೆ. ಅಂದರೆ ದೇವರು ನಮಗೆ ತಂದೆ ಆಗಿದ್ದಾನೆ ಅಂದರೆ ಅರ್ಥ ಏನು? ನಮ್ಮನ್ನು ಅನಾಥರಾಗಿ ಬಿಡಲಿಲ್ಲ, ನಮ್ಮನ್ನು ದೇವರು ಅನಾಥರಾಗಿ ಬಿಡಲಿಲ್ಲ. ಆತನು ನಮಗೆ ತಂದೆ ಆಗಿದ್ದಾನೆ, ಯಾವಾಗಲೂ ನಮ್ಮ ಸಂಗಡ ಇರುವಂಥ ತಂದೆ. ಆಮೇಲೆ ಇವತ್ತಿನ ದಿವಸ ಯಾರ್ಯಾರು ಪವಿತ್ರಾತ್ಮನ ನನ್ನೊಳಗೆ ಇದ್ದಾನೆ ಎಂಬುದಾಗಿ ಹೇಳ್ತೀರಿ? ಪವಿತ್ರಾತ್ಮನ ದೇವರು ನಮ್ಮೊಳಗೆ ಇದ್ದಾನೆ. ಹಲ್ಲೆಲೂಯ. ಆತನ ಯಾರು? ನಮ್ಮ ತಂದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನು ಯಾವಾಗಲೂ ಕೂಡ ತಂದೆಯನ್ನು ನೋಡುತ್ತಾ ಇದ್ದೇನೆ, ತಂದೆಯ ಸ್ವರವನ್ನು ಕೇಳುತ್ತಾ ಇದ್ದೇನೆ, ತಂದೆಯು ಮಾಡುವಂಥ ವಿಷಯಗಳನ್ನೇ ನೋಡಿ ಅದೇ ವಿಷಯಗಳನ್ನೇ ನಾನು ಮಾಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಆ ತಂದೆ ಪವಿತ್ರಾತ್ಮನ ದೇವರೇ, ಅದೇ ತಂದೆ ನಮ್ಮಲ್ಲಿ ಕೂಡ ಇದ್ದಾನೆ. ಹಲ್ಲೆಲೂಯ. ಇವಾಗ ನಾವು ಅನಾಥರಲ್ಲ, ನಮಗೆ ತಂದೆ ಇದ್ದಾನೆ, ಆತನು ನಮ್ಮ ಒಳಗೆ ಇದ್ದಾನೆ, ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಹಲ್ಲೆಲೂಯ. ನಮಗೆ ಯಾರು ಇಲ್ಲರಿ ಅಂತಂದು ಹೇಳಕ್ಕೆ ಹೋಗಬೇಡ. ನಮಗೆ ಯಾವ ಸಹಾಯವಿಲ್ಲ ರೀ, ನಮಗೆ ಯಾರು ನೋಡೋರಿಲ್ಲ ರೀ, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಎಂಬುದಾಗಿ ಅಳಬೇಡ. ಹಲ್ಲೆಲೂಯ. ನಿಮಗೆ ಪರಲೋಕದ ತಂದೆ ನಿಮಗೆ ತಂದೆ ಆಗಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಆ ಎಚ್ಚರಿಕೆಯಲ್ಲಿ ಬರಬೇಕು, ಪರಲೋಕದ ತಂದೆ ನನಗೆ ತಂದೆ ಆಗಿದ್ದಾನೆ ಎಂಬುದಾಗಿ. ಎರಡನೇದಾಗಿ ಇನ್ನೊಂದು ಎಚ್ಚರಿಕೆ, ಎರಡನೇ ಎಚ್ಚರಿಕೆಯಲ್ಲಿ ಬರಬೇಕಂದ್ರೆ ನಾವು ಹೊಸ ಜೀವವನ್ನು ಪಡೆದುಕೊಂಡಿದ್ದೇವೆ. ಮೊದಲನೇ ಆದಾಮನಾಗಿರುವಂಥ ಮನುಷ್ಯನ ಜೀವ ನಮ್ಮಲ್ಲಿ ಹೋಗಿ ಯೇಸು ಕ್ರಿಸ್ತನ ಜೀವದಿಂದ ನಾವು ಜೀವಿಸುತ್ತಾ ಇದ್ದೇವೆ. ಹಲ್ಲೆಲೂಯ. ನಿತ್ಯ ಜೀವದಿಂದ ಜೀವಿಸ್ತಾ ಇದ್ದೇವೆ. ಅವಾಗ ಯೇಸು ಕ್ರಿಸ್ತನು ನನ್ನ ಜೀವನಕ್ಕೆ ಒಡೆಯನೆಂಬುದಾಗಿ ಅರಿಕೆ ಮಾಡಿತೀಯೋ, ಯೇಸು ಕ್ರಿಸ್ತನ ಜೀವವು ನಿಮ್ಮಲ್ಲಿ ಪ್ರವೇಶ ಮಾಡಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 10ನೇ ವಚನದಲ್ಲಿ ಆತನು ಹೇಳ್ತಾನೆ, ನಾನು ಜೀವ ಕೊಡೋಕ್ಕೆ ಬಂದಿದ್ದೇನೆ. ಹಲ್ಲೆಲೂಯ. ನಾವೆಲ್ಲರೂ ಆ ಜೀವವನ್ನು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನನ್ನ ಜೀವನಕ್ಕೆ ಕರ್ತನೆಂಬುದಾಗಿ ಹೇಳಿರುವಾಗ ಯೇಸು ಕ್ರಿಸ್ತನ ಜೀವವನ್ನು ನಾವು ಹೊಂದಿಕೊಂಡಿದ್ದೇವೆ. ಆ ನಿತ್ಯ ಜೀವವು ನಮ್ಮಲ್ಲಿ ಪ್ರವೇಶ ಮಾಡಿದೆ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ರಿ. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಇಲ್ಲಿ ನೋಡುವುದಾದ್ರೆ ಗಾಡ್ ಹ್ಯಾಸ್ ಗಿವನ್ ಟು ಅಸ್ ಇಟರ್ನಲ್ ಲೈಫ್. ಗಿವನ್ ಅಂತ ಬರೆಯಲ್ಪಟ್ಟಿದೆ, ಕೊಡುತ್ತಾನೆ ಅಂತಿಲ್ಲ. ಗಾಡ್ ಗಿವ್ ಅಸ್ ಇಟರ್ನಲ್ ಲೈಫ್ ಅಂತಿಲ್ಲ. ಗಾಡ್ ಹ್ಯಾಸ್ ಗಿವನ್ ಟು ಅಸ್ ಇಟರ್ನಲ್ ಲೈಫ್. ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದ್ದಾನೆ. ಅಂದರೆ ನಮಗೆ ಈಗ ನಿತ್ಯ ಜೀವವಿದೆ. ಹಲ್ಲೆಲೂಯ. ನಾವು ಈಗ ನಿತ್ಯ ಜೀವದಿಂದ ಜೀವಿಸುತ್ತಾ ಇದ್ದೇವೆ. ಭಾಳ ಜನ ಅನ್ಕೊಳ್ತಾರೆ, ಸತ್ತ ಮೇಲೆ ನಾನು ಪರಲೋಕಕ್ಕೆ ಹೋದ್ಮೇಲೆ ನಿತ್ಯ ಜೀವದಿಂದ ಜೀವಿಸುತ್ತೇನೆ ಎಂಬುದಾಗಿ. ಇಲ್ಲ ರೀ, ವಾಕ್ಯ ನೋಡ್ರಿ, ಚೆನ್ನಾಗಿ ನೋಡ್ರಿ. ಗಾಡ್ ಹ್ಯಾಸ್ ಗಿವನ್ ಟು ಅಸ್ ಇಟರ್ನಲ್ ಲೈಫ್. ಯೇಸು ಕ್ರಿಸ್ತನು ನಮಗೆ, ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನೆಕ್ಸ್ಟ್ ವಚನ ಓದ್ರಿ, 12ನೇ ವಚನ.
ಆ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. Those who accepted Jesus Christ, ಯೇಸು ಕ್ರಿಸ್ತನನ್ನು ಯಾರು ಅಂಗೀಕರಿಸಿದಾರೋ, ಆತನು ನಿನ್ನ ಜೀವನಕ್ಕೆ ಒಡೆಯನೆಂಬುದಾಗಿ ಯಾರು ಅಂಗೀಕರಿಸಿದ್ದಾರೋ ಆ ಜೀವವು ಅವರಿಗೆ ಇದೆ. ಯಾರು ಯೇಸು ಕ್ರಿಸ್ತನು ತಮ್ಮ ಜೀವನಕ್ಕೆ ಒಡೆಯನೆಂಬುದಾಗಿ ಅಂಗೀಕರಿಸಲಿಲ್ಲವೋ ಅವರಿಗೆ ಆ ಜೀವವಿಲ್ಲ. ಹಲ್ಲೆಲೂಯ. ಆ ಜೀವ ಇರುವಂಥವರು ಪರಲೋಕಕ್ಕೆ ಹೋಗುತ್ತಾರೆ. ಹಲ್ಲೆಲೂಯ. ನಿತ್ಯ ಜೀವ ಅನ್ನುವಂಥದ್ದು ದೇವರ ಜೀವ. ನಿತ್ಯ ಜೀವ ಅನ್ನುವಂಥದ್ದು ಯೇಸು ಕ್ರಿಸ್ತನ ಜೀವ. ಆ ಜೀವವನ್ನು ನಾವು ಪಡೆದುಕೊಂಡಿದ್ದೇವೆ. ಅದಕ್ಕಾಗಿ ನಾವು ಸತ್ತ ಮೇಲೆ ನಾವು ಮೇಲಕ್ಕೆ ಹೋಗ್ತೀವಿ, ಪರಲೋಕಕ್ಕೆ ಹೋಗ್ತೀವಿ. ಯಾಕಂದರೆ ಆ ಜೀವ ಟಿಕೆಟ್ ಇದ್ದಂಗೆ. ಆ ಟಿಕೆಟ್ ಇದ್ದರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಭಾಳ ಜನಗೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಬೇಕಂತ ನೋಡ್ತಾರೆ. ಪರಲೋಕಕ್ಕೆ ಹೋಗ್ತೀರಿ ಅನ್ನುವಂಥವ್ರಿಗೆ ನಾವು ಕೇಳಬೇಕು, ಟಿಕೆಟ್ ಇದೆಯಾ ಅಂತಂದೇಳಿ. ಇಲ್ಲ, ನಾವು ಪರಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಟಿಕೆಟ್ ತೆಗೆದುಕೊಳ್ತೀವಿ ರೀ ಅಂತಂದು ಹೇಳ್ತಾರೆ. ರೈಲ್ ಹತ್ತಿದ ಮೇಲೆ ಟಿಕೆಟ್ ತೆಗೆದುಕೊಳ್ತೀವಿ ಅಂತಂದು ಹೇಳ್ತಾರೆ. ಪ್ಲೇನ್ ಹತ್ತಿದ ಮೇಲೆ ಸಿಗೋದಿಲ್ಲ. ಆ ಟಿಕೆಟು ಮೊದಲೇ ತೆಗೆದುಕೊಳ್ಳಬೇಕು. ಹಲ್ಲೆಲೂಯ. ಈ ಭೂಮಿ ಮೇಲೆ ಟಿಕೆಟ್ ತೆಗೆದುಕೊಳ್ಳಬೇಕು. ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೆ ಅವಾಗ ಆ ನಿತ್ಯ ಜೀವ ನಿಮಗೆ ಕೊಡುತ್ತಾನೆ. ಆ ನಿತ್ಯ ಜೀವವೇ ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹಲ್ಲೆಲೂಯ. ನಾವು ದೇವರು ನಮಗೆ ತಂದೆ ಆಗಿದ್ದಾರಂಥ ಎಚ್ಚರಿಕೆಯಲ್ಲಿ ನಾವು ಜೀವಿಸಬೇಕು. ದೇವರ ಜೀವವು, ನಿತ್ಯ ಜೀವವು ನಮಗಿದೆ, ಅದರಿಂದ ನಾವು ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ಎಚ್ಚರಿಕೆ ಆಗಿರಬೇಕು. ಮೂರನೇ ವಿಷಯ, ನಾವು ಹೊಸ ಸೃಷ್ಟಿಯಾಗಿದ್ದೇವೆ ಅಂತ ಎಚ್ಚರಿಕೆಯಿಂದ ಇರಬೇಕು. 2 ಕೊರಿಂಥಿ 5:17 ನೋಡ್ರಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಅರೆ, ನಾನು ಭಾಳಷ್ಟು ವರ್ಷಗಳಾಯ್ತಲ್ರಿ ಭೂಮಿಯಲ್ಲಿ ಜೀವಿಸ್ತಾ ಇದ್ದೀನಿ, ನೂತನ ಸೃಷ್ಟಿ ಅಂತ ವಾಕ್ಯ ಹೇಳ್ತದೆ ಅಂದರೆ ಅದು ಹಳೆ ಮನುಷ್ಯನಪ್ಪ. ಆದಾಮನಿಂದ ಬಂದಿರುವಂಥ ಮನುಷ್ಯನು, ನಿನ್ನಲ್ಲಿ ಒಳಗೆ ಆತ್ಮ ಮನುಷ್ಯನಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಿನ್ನ ಒಡೆಯನೆಂಬುದಾಗಿ ಹೇಳಿರುವಾಗ ಆದಾಮನಿಂದ ಬಂದಿರುವಂಥ ಮನುಷ್ಯನು ತೆಗೆದು ಹಾಕಿ ಯೇಸು ಕ್ರಿಸ್ತನಿಂದ ಬಂದಿರುವಂಥ ಮನುಷ್ಯನು, ಆತ್ಮ ಮನುಷ್ಯನನ್ನು ನಿನ್ನೊಳಗೆ ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ಯಾವನಾದರೂ ಯೇಸು ಕ್ರಿಸ್ತನು ನನ್ನ ಜೀವನಕ್ಕೆ ಒಡೆಯನೆಂಬುದಾಗಿ ಹೇಳ್ತಾರೋ ಅವನು ಹೊಸ ಸೃಷ್ಟಿ. ಹಲ್ಲೆಲೂಯ. ಹೊಸ ಸೃಷ್ಟಿ. ಹಳೆಯ ಸಂಗತಿ ಕಸಿ ಹೋಗಿದೆ, ಕುಡುಕುತನ ಬಿಟ್ಟೋಗಿದೆ, ಸ್ಮೋಕಿಂಗ್ ಬಿಟ್ಟೋಗಿದೆ, ಗಾಂಜಾ ಸೇದೋದು ಬಿಟ್ಟೋಗಿದೆ. ಹೆಂಗೆ ಬಿಟ್ಟೋಗಿದೆ? ಯೇಸು ಕ್ರಿಸ್ತನನ್ನು ನನ್ನ ಜೀವನಕ್ಕೆ ಒಡೆಯನೆಂಬುದಾಗಿ ಹೇಳೋದ್ರಿಂದ. ಹಲ್ಲೆಲೂಯ. ಹಲ್ಲೆಲೂಯ. ಹೊಸ ಸೃಷ್ಟಿ. ಭಾಳ ಜನಕ್ಕೆ ಗೊತ್ತಿಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ ಓದ್ರಿ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಈ ಹೊಸ ಸೃಷ್ಟಿ ಯಾರಿದ್ದಾರೆ? ಅವರು ಮನುಷ್ಯನ ರಕ್ತದಿಂದ ಹುಟ್ಟಿಲ್ಲ, ಅವರು ಮನುಷ್ಯನಿಂದ ಹುಟ್ಟಿಲ್ಲ, ಮನುಷ್ಯ ಇಚ್ಛೆದಿಂದ ಹುಟ್ಟಿಲ್ಲ. ಹಲ್ಲೆಲೂಯ. ಈ ಹೊಸ ಸೃಷ್ಟಿ ಇದ್ದಾರಲ್ಲ ಅವರು ದೇವರಿಂದ ಹುಟ್ಟಿರುವಂಥವರು. ಆಮೆನ್. ಹಲ್ಲೆಲೂಯ. ದೇವರ ವಾಕ್ಯ ಹೇಳಿದೆ, ನಮ್ಮಲ್ಲಿ ಬ್ಲಡ್ ಇದೆ ರೀ, ಇದೇ ಬ್ಲಡ್ ಇದೆ, ಆದರೆ ಆ ರಕ್ತದಿಂದ ನೀನು ಜೀವಿಸಬಾರದು. ಹಲ್ಲೆಲೂಯ. ನೀನು ಆತ್ಮದಿಂದ ಜೀವಿಸಬೇಕು. ಹೊಸ ಸೃಷ್ಟಿಯಾಗಿ ನಿನ್ನನ್ನು ಸೃಷ್ಟಿ ಮಾಡಿದನಲ್ಲ ದೇವರು, ಆ ಆತ್ಮದಿಂದ ಜೀವಿಸಬೇಕು. ಯಾಕಂದರೆ ಅದು ಬದುಕಿಸುವಂಥ ಆತ್ಮ. ದೇವರ ವಾಕ್ಯ ಹೇಳುತ್ತದೆ, ಅದನ್ನು ನಿನ್ನನ್ನು ಜೀವಿಸುವಂತೆ ಮಾಡುತ್ತದೆ. ಅದರಿಂದ ನೀನು ಜೀವಿಸಬಹುದು. ಹಲ್ಲೆಲೂಯ. ಭಾಳ ಜನಕ್ಕೆ ಗೊತ್ತಿಲ್ಲ. ಹೊಸದಾಗಿ ನಾನು ಜನ್ಮಿಸಿದರೆ ಆ ಆತ್ಮದ ಮನುಷ್ಯನಿಂದ ನಾನು ಜೀವಿಸಬಹುದಂತ ಗೊತ್ತಿಲ್ಲ. ಭಾಳ ಜನ ಇನ್ನೂ ರಕ್ತದಿಂದನೇ ಜೀವಿಸುತ್ತಾ ಇರ್ತಾರೆ. ರಕ್ತ ನಮಗೆ ಸಂಬಂಧ ಇಲ್ಲ, ಆದರೆ ಆತ್ಮದಿಂದ ಜೀವಿಸೋದು ನಾವು ಕಲಿಬೇಕು. ಹಲ್ಲೆಲೂಯ. ನಾವು ಅರಿಕೆ ಮಾಡಿ ಬಾಯಿದ್ದ ನಾವು ಕಾನ್ಷಿಯಸ್ಸಲ್ಲಿ ಬಂದು, ಎಚ್ಚರಿಕೆಯಲ್ಲಿ ಬಂದು ನಾವು ಆತ್ಮದಿಂದ ನಾವು ಜೀವಿಸಬೇಕು. ಹಲ್ಲೆಲೂಯ. ನಾವು ರಕ್ತದಿಂದ ಅಲ್ಲ, ಮನುಷ್ಯನ ಇಚ್ಛೆಯಿಂದಲ್ಲ, ಮನುಷ್ಯನ ಕಾಮದಿಂದಲ್ಲ, ನಾವು ದೇವರಿಗೆ ಹುಟ್ಟಿರುವಂಥವರು. ಹಲ್ಲೆಲೂಯ. ಅದಕ್ಕಾಗಿ ನೀನು ಆದಾಮನಿಂದ ಬಂದಿರುವ ಆತನಲ್ಲ, ನೀನು ಯೇಸು ಕ್ರಿಸ್ತನಿಂದ ಬಂದಿರುವ ಆತನು. ಹಲ್ಲೆಲೂಯ. ಆದರೆ ಹೇಗೆ ನಾವು ಜೀವಿಸಬೇಕು? ಮೊದಲನೇ ಆದಾಮನಿಂದ ಬಂದಿರುವಂಥವರೆಲ್ಲರೂ ಕೂಡ ರಕ್ತದಿಂದ ನಾವು ಹೇಳ್ಬೋದು, ನಾವು ಆದಾಮನಿಂದ ಬಂದಿದ್ದೀವಿ ಅಂತೇಳಿ. ಭಾಳ ಜನ ಹೇಳ್ತಾ ಇರ್ತಾರೆ, ಇವು ನನ್ನ ಸ್ವಂತ ಮಗ ರೀ. ಹೆಂಗೆ ಹೇಳ್ತಾರೆ ಸ್ವಂತ ಮಗ? ಇದಕ್ಕೆ ನಿನ್ನ DNA ಅವ್ರ DNA ಚೆಕ್ ಮಾಡಿದ್ರೆ, ನಿನ್ನ ಬ್ಲಡ್ ಅವ್ರ ಬ್ಲಡ್ ಚೆಕ್ ಮಾಡಿದ್ರೆ ಒಂದೇ ಇರ್ತದೆ. ಅದಕ್ಕಾಗಿ ಇವನು ನಮ್ಮನ್ನ ಸ್ವಂತ ಮಗ ರೀ, ಇವರು ಸ್ವಂತ ಮಗಳು ರೀ.
ಇವರು ಸ್ವಂತ ನಮ್ಮ ತಮ್ಮರಿ, ನಮ್ಮ ಅಕ್ಕರಿ, ನಮ್ಮ ಅಣ್ಣರಿ ಅಂತಂದು ಹೇಳ್ತಾರೆ. ಎದಕ್ಕೆ ಹೇಳ್ತಾರೆ ಅಂದರೆ ರಕ್ತದಿಂದ ಹೇಳುತ್ತಾರೆ. ಹಲ್ಲೆಲೂಯಾ. ಆ ರಕ್ತದ ಒಂದು ರಿಲೇಷನ್ಶಿಪ್ಪು ಆದಾಮನಿಂದ ಬಂದಿದೆ. ಆದರೆ ಯೇಸು ಕ್ರಿಸ್ತನ ಒಂದು ರಿಲೇಷನ್ಶಿಪ್ಪು ಸಂಬಂಧ ಎದರಿಂದ ಬಂದಿದೆ ಅಂದರೆ ಆತ್ಮದಿಂದ ಬಂದಿದೆ. ಹಲ್ಲೆಲೂಯಾ. ನಿನ್ನ ರಕ್ತ DNA ನೋಡಿದರೆ ಆದಾಮನಿಂದ ಬಂದಿರುವಂಥ DNA ಇದೆ. ಹಲ್ಲೆಲೂಯಾ. ಆದರೆ ನಿನ್ನ ಆತ್ಮ DNA ನೋಡಿದರೆ ಕ್ರಿಸ್ತನಿಂದ ನೀನು ಬಂದಿರುವ ಆತನ ಎಂಬುದಾಗಿದೆ. ಹಲ್ಲೆಲೂಯಾ. ಆಮೇನ್. ಅದಕ್ಕಾಗಿ ನಾವು ಕ್ರಿಸ್ತನಿಂದ ಬಂದಿರುವಂಥವರು, ಯೇಸು ಕ್ರಿಸ್ತನಿಂದ ಬಂದಿರುವಂಥವರು. ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ ಓದ್ರಿ. ಯೇಸುವನ್ನು ಸತ್ತವರೊಳಗಿದ್ದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿದ್ದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಯೇಸುವನ್ನು ಸತ್ತರೊಳಗಿಂದ ಮೇಲೆ ಕೆಬ್ಬಿಸಿರುವ ಆತನು ನಿಮ್ಮಲ್ಲಿ ವಾಸವಾಗಿದ್ದಾನೆ. ಹಲ್ಲೆಲೂಯಾ. ಅಂದರೆ ಅರ್ಥ, ಯೇಸುವನ್ನು ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ಶರೀರವಿದೆ, ಅದರಲ್ಲಿ ರಕ್ತವಿಲ್ಲ. ಆದರೆ ಪವಿತ್ರ ಆತ್ಮನ ದೇವರು ಸಮಾಧಿಯಲ್ಲಿ ಯೇಸು ಕ್ರಿಸ್ತನನ್ನು ಜೀವಿಸುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ರಕ್ತ ಇಲ್ಲ ರೀ. ಯೇಸು ಕ್ರಿಸ್ತನ ಶರೀರವು ಸಮಾಧಿಯಲ್ಲಿ ಇಡುವಾಗ ರಕ್ತವಿಲ್ಲ. ಯಾಕಂದರೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನ ನೇತಾಡಿರುವಾಗ ಒಂದು ಸಿಪಾಯಿ ಸೋಲ್ಜರ್ ಬಂದು ಒಂದು ಬಳ್ಳೆದಿಂದ ಅದನ್ನು ಚುಚ್ಚಿದ್ದಾನೆ ಈಟೆಯಿಂದ. ಅವಾಗ ರಕ್ತವು ನೀರು ಕೆಳಗೆ ಸುರಿದಿದೆ. ಅಂದರೆ ಇನ್ನು ರಕ್ತ ಇಲ್ಲ, ಮುಗಿದೋಗಿದೆ, ಖಾಲಿ ಇದೆ ಶರೀರ. ರಕ್ತ ಇಲ್ಲದಂಥ ಶರೀರವನ್ನು ತೆಗೆದುಕೊಂಡು ಹೋಗಿ ಅವರು ಭೂಸ್ಥಾಪನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಆ ಭೂಸ್ಥಾಪನೆ ಮಾಡಿರುವಂಥ ಯೇಸುವನ್ನು ಪವಿತ್ರಾತ್ಮನ ದೇವರು ಸತ್ತರೊಳಗಿಂದ ಮೇಲೆ ಕೆಬ್ಬಿಸಿದ್ದಾನೆ. ಹಲ್ಲೆಲೂಯಾ. ರಕ್ತವಿಲ್ಲದೆ ಆತನು ನಡ್ಕೊಂಡು ತಿರುಗಾಡ್ತಾ ಇದ್ದಾನೆ. ಶಿಷ್ಯರಿಗೆ ಕಾಣಿಸಿಕೊಂಡಿದ್ದಾನೆ, ರಕ್ತವಿಲ್ಲ. ಹಲ್ಲೆಲೂಯಾ. ಎಲ್ಲ ಶಿಷ್ಯರು ಹೇಳ್ತಾರೆ ನಾವು ಯೇಸುವನ್ನು ನೋಡಿದ್ದೀವಿ ಅಂತ. ತೋಮ ಹೇಳ್ತಾನೆ ನಾನು ನಂಬೋದಿಲ್ಲಪ್ಪ, ಯೇಸು ಕ್ರಿಸ್ತನ ಗಾಯಗಳಿದೆ, ಮಳೆ ಹೊಡೆದಿದ್ದಾರೆ, ಆ ಮಳೆಯಲ್ಲಿ ಗಾಯಗಳಲ್ಲಿ ನಾನು ಬರಲಿಟ್ರೆ ಅವಾಗ ನಾನು ನಂಬುತ್ತೇನೆ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ. ನಾನು ನಂಬೋದಿಲ್ಲ ಅಂದರೆ ಯೇಸು ಸ್ವಾಮಿ ಅವರ ಕೋಣೆಯಲ್ಲಿ ಇಳಿದು ತೋಮನೇ ಇಲ್ಲಿಗೆ ಬಾ ಅಂತ ಹೇಳಿದ್ದಾನೆ. ಹಲ್ಲೆಲೂಯಾ. ಆತನ ಇಲ್ಲಿ ಒಂದು ರಂಧ್ರ ಇದೆ, ಬೊಕ್ಕೆ ಇದೆ, ಆ ಬೊಕ್ಕೆದಲ್ಲಿ ನಿನ್ನ ಬೆರಳು ಇಡು ಅಂತಂದು ಹೇಳಿದ್ದಾನೆ. ಹಲ್ಲೆಲೂಯಾ. ಆ ಬೊಕ್ಕೆ ಹಂಗೆ ಇದೆ, ಅದರಲ್ಲಿ ಬೆರಳಲ್ಲಿ ಇಟ್ಟಿದ್ದಾನೆ, ಅದರಲ್ಲಿ ರಕ್ತ ಇಲ್ಲ. ಬೊಕ್ಕೆಗಳು ಹಂಗೆ ಇದೆ, ಕಾಲಿಗೆ ಕೈಗಳಿಗೆ ಎಲ್ಲೆಲ್ಲಿ ಗಾಯ ಮಾಡಿಬಿಟ್ಟು ಅಲ್ಲೆಲ್ಲ ಹಂಗೆ ಇದೆ. ಆ ರಕ್ತ ಇಲ್ಲದೆ ಯೇಸು ಸ್ವಾಮಿ ತೋಮ ಮುಂದೆ ನಿಂತುಕೊಂಡಿದ್ದಾನೆ. ಅಂದರೆ ರಕ್ತ ಇಲ್ಲದಂತೆ ನಾವು ಕೂಡ ಜೀವಿಸಬಹುದು ಎಂಬುದಾಗಿ. ಹಲ್ಲೆಲೂಯಾ. ಯೇಸುವನ್ನು ಸತ್ತರೊಳಗಿಂದ ಮೇಲೆ ಕೆಬ್ಬಿಸಿದ ಆತನು ನಮ್ಮೊಳಗೆ ವಾಸ ಮಾಡುತ್ತಾ ಇದ್ದಾನೆ. ನಮ್ಮ ಮತ್ಸ್ಯ ದೇಹಗಳನ್ನು ಆತನು ಜೀವಿಸುವಂತೆ ಮಾಡಲಿಕ್ಕೆ ನಮ್ಮಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಬಂದು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ? ನಿಮ್ಮಲ್ಲಿ ಈ ಲೋಕಾನುಸಾರವಾಗಿರುವಂಥ ಎಲ್ಲ ಜೀವನವನ್ನು ತೆಗೆದುಹಾಕಿ ಆತ್ಮದಿಂದ ಜೀವಿಸುವಂತೆ ಮಾಡುವುದಕ್ಕಾಗಿ ನಿಮ್ಮಲ್ಲಿ ಪವಿತ್ರ ಆತ್ಮನು ಇದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ರಿ. ಯಾಕೆಂದರೆ ಪ್ರತಿ ದೇಹಕ್ಕೂ ರಕ್ತವೇ ಪ್ರಾಣಾಧಾರ. ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ರಕ್ತವೇ ಪ್ರಾಣಕ್ಕೆ ಆಧಾರ. ಎವ್ರಿ ಹ್ಯೂಮನ್ ಬೀಯಿಂಗ್ ದಟ್ ಬಾರ್ನ್ ಆಫ್ ದಿಸ್ ವರ್ಲ್ಡ್ ಈಸ್ ಫ್ರಮ್ ಫಸ್ಟ್ ಆಡಮ್. ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಯಾರ್ಯಾರು ಜನ್ಮಿಸುತ್ತಾರೋ ಅವನು ಮೊದಲನೇ ಆದಾಮನಿಂದ ಬಂದಿದ್ದಾನೆ. ಆತನ ರಕ್ತವೇ ಅವರಿಗೆ ಕೊಡಲ್ಪಟ್ಟಿದೆ. ಆದರೆ ನೀನು ತಿರುಗಿ ಜನ್ಮಿಸಿರುವಾಗ ಆ ರಕ್ತದಿಂದ ನಾವು ಜೀವಿಸುತ್ತಾ ಇಲ್ಲ. ನಾವು ಯೇಸು ಕ್ರಿಸ್ತನ ಜೀವದಿಂದ, ಆತ್ಮದಿಂದ ನಾವು ಜೀವಿಸುತ್ತಾ ಇದ್ದೀವಿ. ಹಲ್ಲೆಲೂಯಾ. ಹೊಸದಾಗಿ ಸೃಷ್ಟಿ ಮಾಡಲ್ಪಟ್ಟಿರುವಂಥ ಆತ್ಮದಿಂದ, ಜೀವದಿಂದ ನಾವು ಜೀವಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ಇಟ್ ಈಸ್ ಸ್ಪಿರಿಟ್ ಗಿವ್ಸ್ ಯು ಲೈಫ್. ಇದು ಸತ್ಯ. ಇದು ಆಮೇಲೆ ದಿಸ್ ಇಸ್ ದ ಟ್ರೂತ್. ಈ ಆತ್ಮವು ನಾವು ಹೊಂದಿಕೊಂಡಿರುವಂಥ ಯೇಸು ಕ್ರಿಸ್ತನ ಆತ್ಮವು ನಮಗೆ ಜೀವ ಕೊಡುತ್ತದೆ. ಆ ಜೀವದಿಂದ ನಾವು ಜೀವಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ನಮಗೆ ಪಾಪದ ಸ್ವಭಾವ ಇಲ್ಲ. ಆಮೇಲೆ ನಾನು ಯೇಸು ನಂಬಕ್ಕೆ ಮುಂಚೆ ಕುಡಿತಾ ಇದ್ದೆ, ಅದು ಕುಡಿಯೋಕ್ಕೆ ನಮ್ಗೆ ಮನಸ್ಸು ಬರ್ತಾ ಅಲ್ಲ, ಹೋಗ್ತಾ ಇಲ್ಲ. ಎದಕ್ಕಂದರೆ ಆ ಜೀವದಿಂದ ನಾನು ಜೀವಿಸ್ತಾ ಇಲ್ಲ, ನನ್ನ ಜೀವ ಬೇರೆ ಇದೆ. ಆಮೇಲೆ ಇಲ್ಲಿದ್ದಾನಲ್ಲ, ನಾನು ಅಟ್ಟಿಗೆ ಬಂದಾಗ ನಾನು ಮೊದಲನೇದಾಗಿ ಸುವಾರ್ತೆ ಸಾರಿದ್ದು ಈ ಪಾಸ್ಟರ್ ಡೇವಿಡ್ ಅವರಿಗೆ ಅಟ್ಟಿದಲ್ಲಿ.
ಮೊದಲನೇ ವ್ಯಕ್ತಿ ನನ್ನ ಮುಖಾಂತರವಾಗಿ ರಕ್ಷಣೆ ಹೊಂದಿದ್ದಾನೆಂದರೆ ಈ ವ್ಯಕ್ತಿ. ನಾನು ಸುವಾರ್ತೆ ಸಾರಿದೆ, ಅದನ್ನು ಅವಾಗ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದ, ಸುವಾರ್ತೆ ಸಾರಿದೆ. ಒಂದು ದಿವಸ ಎಲ್ಲ ಕುರಿತು ಹೇಳಿದೆ, ಅವಾಗ ಬಹಳಷ್ಟು ಬೀಡಿ ಸೇರ್ತಾಯಿದ್ರು, ಎಲ್ಲ ಲೋಕಾನುಸಾರವಾಗಿ ಜೀವಿಸುತ್ತಾಯಿದ್ರು. ಹೇಳಿದ ನಂತರ ನಾನು ಯಾವಾಗಲೂ ಹೋಗಿ ಗ್ರೌಂಡ್ದಲ್ಲಿ, ಸ್ಟೇಡಿಯಮ್ದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಆತನಿಗೆ ಗೊತ್ತಿದೆ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ದಿವಸ ಆತನಿಗೆ ದೇವರು ಕಾರ್ಯ ಮಾಡಿದ್ದಾನೆ. ಹಲ್ಲೆಲೂಯಾ. ಅವಾಗ ಮೋಟ್ರ್ ಬೈಕಲ್ಲಿ ಏನಿಲ್ಲ, ಸೈಕಲ್ ಹಾಕ್ಕೊಂಡು ಹುಡುಕಾಡ್ಕೊಂಡು ಬಂದಿದ್ದಾನೆ. ಸ್ಟೇಡಿಯಮ್ದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ರೆ ಆ ಸ್ಥಳದಲ್ಲಿ ಬಂದು ನನಗೆ ಯೇಸು ಸ್ವಾಮಿ ಬೇಕಂತ ಅಲ್ಲಿ ಕುಂತ್ಕೊಂಡು ನನ್ನ ಸಂಗಡ ಆತನು ಆರಾಧನೆ ಮಾಡಿದ್ದಾನೆ. ಅನೇಕ ತಿಂಗಳುಗಳು ನನ್ನ ಜೊತೆಯಲ್ಲಿದ್ದುಕೊಂಡು ಆ ಸ್ಟೇಡಿಯಮ್ದಲ್ಲಿ ಆರಾಧನೆ ನಾವು ನಡೆಸಿಕೊಟ್ಟಿದ್ದೇವೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಇವತ್ತಿನ ದಿವಸ ಆತನಿಗೆ ರಕ್ಷಣೆ ಇದೆ ಅಂದರೆ ಅದು ಯೇಸು ಕ್ರಿಸ್ತನಿಂದ. ಇವತ್ತಿನ ದಿವಸ ಆತನಿಗೆ ಹಳೆಯ ಅಭ್ಯಾಸಗಳಿಲ್ಲ, ಎಲ್ಲ ಬಿಟ್ಟು ಹೋಗಿದೆ. ಯಾಕಂದರೆ ಆತನು ಆತ್ಮದಿಂದ ಜೀವಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಶರೀರದಿಂದ ಅಲ್ಲ, ಹಳೆಯ ರಕ್ತದಿಂದ ಅಲ್ಲ. ಹಳೆಯ ರಕ್ತದಿಂದ ಜೀವಿಸಿದ್ರೆ ಅದೇ ಅಭ್ಯಾಸಗಳು ನೆನಪಿಗೆ ಬರ್ತದೆ. ಇವಾಗ ನೆನಪಿಗೆ ಬರೋದಿಲ್ಲ, ನನಗೆ ನೆನಪಿಗೆ ಬರೋದಿಲ್ಲ, ಅವ್ರಿಗೆ ನೆನಪಿಗೆ ಬರೋದಿಲ್ಲ, ನಿಮಗೂ ಕೂಡ ನೆನಪಿಗೆ ಬರೋದಿಲ್ಲ. ಹಲ್ಲೆಲೂಯಾ. ನೀವು ಒತ್ತಡದಿಂದ ಹಳೆಯ ಅಭ್ಯಾಸಗಳಿಗೆ ಹೋಗಬೇಡ್ರಿ. ಆಮೇನ್. ಅದು ನಿಮಗೆ ಸಂಬಂಧ ಪಟ್ಟುವಲ್ಲ. ಒಂದಾನೊಂದು ಹಳೆಯ ಜೀವನದಲ್ಲಿ ಇತ್ತು ಅಭ್ಯಾಸಗಳು, ಇವಾಗ ಅವು ಇರಬಾರದು, ಅವು ನಮಗೆ ಸಂಬಂಧವಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನನ್ನ ಪ್ರಿಯರೇ, ಸತ್ಯವನ್ನು ತಿಳ್ಕೊಳ್ರಿ. ಆತ್ಮದಿಂದ ನಾವು ಜೀವಿಸುತ್ತಾ ಇದ್ದೇವೆ ಹೊರತು ಶರೀರದಿಂದ ಅಲ್ಲ, ಈ ಲೋಕದ ಆದಾಮನಿಂದ ಬಂದಿರುವಂಥ ಜೀವದಿಂದ ಅಲ್ಲ. ಅದೇ ಆತ್ಮನು ಯಾರು ಯೇಸುವನ್ನು ಮರಣದೊಳಗಿಂದ ಮೇಲೆ ಕೆಬ್ಬಿಸಿದ್ದಾನೋ ಆತನು ನಮ್ಮ ಎಲ್ಲ ಶರೀರ ವಿಷಯಗಳನ್ನು ಜೀವಿಸುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಕೈಕಾಲುಗಳು ಕೆಲಸ ಮಾಡಿಲ್ಲ ಅನ್ಕೋ, ಪವಿತ್ರ ಆತ್ಮನ ದೇವರು ನಿನ್ನ ಎಲ್ಲ ಶರೀರ ಭಯಗಳು ಜೀವಿಸುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಎದಕ್ಕಂದರೆ ಆತನು ನಿಮ್ಮ ಆತ್ಮದ ಮುಖಾಂತರವಾಗಿ ಆತನು ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆತನು ಮಹಿಮೆಯಿಂದ ಸತ್ತರೊಳಗಿಂದ ಮೇಲಕ್ಕೆ ಎಬ್ಬಿಸಿದ್ದಾನೆ. ಮಹಿಮೆ ಉಳ್ಳುವಂಥ ತಂದೆ ಯಾರು? ಪವಿತ್ರ ಆತ್ಮನ ದೇವರೇ. ಬೈಬಲ್ ಹೇಳ್ತದೆ, His body was raised from the dead, from the glory of the Father. ಗ್ಲೋರಿ ಆಫ್ ದ ಫಾದರ್ ಅಂದರೆ ಪವಿತ್ರ ಆತ್ಮನೇ, ದೇವರ ಮಹಿಮೆ ಪವಿತ್ರ ಆತ್ಮನೇ. ಆತನೇ ಯೇಸುವನ್ನು ಸತ್ತರೊಳಗಿಂದ ಮೇಲಕ್ಕೆ ಎಬ್ಬಿಸಿದ್ದಾನೆ. ಆ ಮಹಿಮೆಯ ತಂದೆಯೇ ನಮ್ಮಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುವನ್ನು ಸತ್ತರೊಳಗೆ ಎಬ್ಬಿಸಿರುವಂಥ ಮಹಿಮೆಯ ತಂದೆ ನಮ್ಮಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಾನೆ. ನಮ್ಮನ್ನು ಹೇಗೆ ಆತನು ಮೇಲೆ ಎಬ್ಬಿಸುವುದಿಲ್ಲ? ನಾವು ಕಷ್ಟಗಳಲ್ಲಿ ಇರುವುದು ಆತನಿಗೆ ಇಷ್ಟನಾ? ಇಲ್ಲ. ನಾವು ರೋಗದಲ್ಲಿ ಆತನಿಗೆ ಇಷ್ಟನಾ? ಇಲ್ಲ. ಎಲ್ಲವೂ ಕೂಡ ಆತನು ಜೀವಿಸುವಂತೆ ಮಾಡುವುದಕ್ಕೆ ನಮ್ಮೊಳಗೆ ಬಂದು ಆತನು ವಾಸ ಮಾಡುತ್ತಾ ಇದ್ದಾನೆ. ನಾವೀಗ ತಿರುಗಿ ಜನ್ಮಿಸಿದ್ದೇವೆ. ಹಲ್ಲೆಲೂಯಾ. ಆದರೆ ನಾವು ತೀರ್ಮಾನ ಮಾಡಬೇಕು ಯಾರಿಗೆ ಸಂಬಂಧಪಟ್ಟರು. ಮೊದಲನೇ ಆದಾಮನು ಜೀವಿಸುವಂಥ ಪ್ರಾಣಿ, ಎರಡನೇ ಆದಾಮನು, ಕಡೆ ಆದಾಮನು ಜೀವಿಸುವಂಥ ಒಂದು ಆತ್ಮ, ಬದುಕಿಸುವಂಥ ಒಂದು ಆತ್ಮ. ನಾವು ಯಾರಿಗೆ ಸಂಬಂಧಪಟ್ಟವರು? ಹಲ್ಲೆಲೂಯಾ. ನಾವು ಸಾತಾನ ಅಂಧಕಾರದ ರಾಜ್ಯದ ಕೆಳಗಿಲ್ಲ, ನಾವು ಯೇಸು ಕ್ರಿಸ್ತನ ರಾಜ್ಯದ ಕೆಳಗೆ ಇದ್ದೇವೆ. ಹಲ್ಲೆಲೂಯಾ. ಎಲ್ಲರೂ ಹೇಳಿ ನನ್ನ ಹಿಂದೆ, ನಾನು ದೇವರ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧಪಟ್ಟವರು. ಆಮೆನ್. ಹಲ್ಲೆಲೂಯಾ. ಇನ್ನು ಬಾಯಿಲಿಂದ ಹೇಳಬೇಕು ಯಾವಾಗಲೂ, ನಾನು ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧಪಟ್ಟವನು. ಈಗ ಹೇಳುವಾಗ ಸಾತಾನ ನೀನು ಬಿಟ್ಟು ಹೋಗಿಬಿಡ್ತಾನೆ. ಹಲ್ಲೆಲೂಯಾ. ನಾವು ಹೇಳಬೇಕು. ಯಾರನ್ನ ಬಂದು ಹಳೆಯ ಕಂಪನಿಯವರು ಬಂದು ಕೆಲಸ ಮಾಡಿದ್ರೆ, ನಾನು ನಿನಗೆ ಕಂಪನಿ ಕೆಲಸ ಮಾಡೋದಿಲ್ಲಪ್ಪ ಅಂತ ಹೇಳಬೇಕು. ಅವಾಗ ಬಿಟ್ಟು ಹೋಗ್ತಾರೆ. ಇಲ್ಲಿದ್ರೆ ಅವ್ರು ನಿನ್ನ ಕೆಲಸ ತೆಗೆದುಕೊಳ್ತಾ ಇರ್ತಾರೆ. ಹಂಗೆ ಅದಕ್ಕಾಗಿ ಹೇಳಬೇಕು, ನಾನು ಯೇಸು ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧಪಟ್ಟವನು ಎಂಬುದಾಗಿ. ನಿನಗೆ ಗೊತ್ತಾಗಬೇಕು ನೀನು ಯಾರಿಗೆ ಸಂಬಂಧಪಟ್ಟವನು ಎಂಬುದಾಗಿ. ಆ ಎಚ್ಚರಿಕೆ ನಿಮಗಿರಬೇಕು. ಹಲ್ಲೆಲೂಯಾ. ಪ್ರತಿ ದಿವಸ ಆ ಎಚ್ಚರಿಕೆಯಿಂದಲೇ ನೀವು ಜೀವಿಸಬೇಕು. ಆ ರೀತಿಯಲ್ಲಿ ಜೀವಿಸುವಾಗ ಮಾತ್ರ ನಿನ್ನ ಈ ಲೋಕದ ವಿಷಯಗಳನ್ನು ಪರಿಪಾಲಿಸಲಿಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮನ್ನು ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯದ ಒಂದು ಕನ್ನಡಿಯಲ್ಲಿ ನಾವು ನೋಡಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಜೇಮ್ಸ್ ಹೇಳ್ತಾನೆ, ಆತನು ನಾನು ಕನ್ನಡಿಯೊಳಗೆ ನೋಡಿಕೊಳ್ಳುತ್ತೇನೆ, ನಾನು ಏನಾಗಿದ್ದೇನೆ ಎಂಬುದಾಗಿ ಕನ್ನಡಿ ನೋಡ್ತೇನೆ. ಅದಕ್ಕಾಗಿ ಆತನು ಹೇಳ್ತಾನೆ, ನಾವು ಯಾವಾಗಲೂ ಕೂಡ ಕೇಳುವಂಥವರಾಗಿಲ್ಲ, ನಾವು ಮಾಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಕನ್ನಡಿಯಲ್ಲಿ ನೋಡಿಕೊಂಡು ನಮ್ಮನ್ನು ನಾವು ಮರೆಯಬಾರ್ದು, ನಾವು ಯಾವ ಮನುಷ್ಯರು ಎಂಬುದಾಗಿ. ಸ್ವಲ್ಪ ಜನ ಇರ್ತಾರೆ ಕನ್ನಡಿಯಲ್ಲಿ ಬಂದಾಗ ತಲೆ ಕೂದಲು
ಬಾಚ್ಕೊಳ್ತಾರೆ, ಸ್ವಲ್ಪ ಪೌಡ್ರ್ ಹೊಡ್ಕೊಳ್ತಾರೆ, ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಳ್ತಾರೆ. ಆಮೇಲೆ ಸ್ವಲ್ಪ ಆ ಕಡೆ ಹೋದ್ಮೇಲೆ ಆ ಲಿಪ್ಸ್ಟಿಕ್ ಇದೆಯಾ ಗೊತ್ತಾಗೋದಿಲ್ಲ, ಆ ಪೌಡ್ರ್ ಇದೆಯಾ ಗೊತ್ತಾಗೋದಿಲ್ಲ, ಆ ತಲೆ ಹಂಗೆ ಇದೆಯಾ ಗೊತ್ತಾಗೋದಿಲ್ಲ. ಭಾಳಷ್ಟು ಸಮಯದಲ್ಲಿ ನಮ್ಮ ತಂಗಿ ಹೇಳ್ತಾ ಇರ್ತಾರೆ, ತಲೆ ಬಾಚ್ಕೊಂಡಿಲ್ಲ ಅಂತಂದೇಳಿ. ಅರೆ, ನಾನು ಕನ್ನಡಿ ಮುಂದೆ ನಿಂತಿದ್ದಲ್ಲ, ನಾನು ಹಂಗೆ ಇದೆ ಅಂದ್ಕೊಂಡಿದ್ದೆ, ಆದರೆ ಇವಾಗ ಆ ಕೂದಲು ಆ ರೀತಿಯಲ್ಲಿ ಇಲ್ಲ. ಅದಕ್ಕಾಗಿ ನಮ್ಮ ತಂಗಿ ಹೇಳ್ತಾರೆ ತಲೆ ಬಾಚ್ಕ ಅಂತಂದೇಳಿ. ಭಾಳ ಜನ ಹಂಗೆ ವಾಕ್ಯ ಓದುತ್ತಾರೆ, ವಾಕ್ಯ ಕೇಳುತ್ತಾರೆ, ಹಾಗೇ ಇದೀವಿ ಅನ್ಕೊತಾರೆ, ಹಾಗೆ ಇಲ್ಲ. ನಾವು ಅದಕ್ಕಾಗಿ ಮತ್ತೆ ಮತ್ತೆ ಹೋಗಿ ಆ ಕನ್ನಡಿ ನೋಡಿಕೊಳ್ಳಬೇಕು. ಹಲ್ಲೆಲೂಯಾ. ನನ್ನ ಗಾಡಿಗೆ ಕನ್ನಡಿ ಇದೆ, ನಾನು ಆ 2 ಕನ್ನಡಿ ಯಾವಾಗಲೂ ಇರ್ತವೆ, ನಾನು ಮಾತ್ರ ನೋಡ್ಕೊಂಬೋದಿಲ್ಲ. ಆದರೆ ಹೋಗುವಂಥ ಬರುವಂಥವರು ಆ ಕನ್ನಡಿ ಉಲ್ಟಾ ಪಲ್ಟಾ ಮಾಡಿ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ನಾನು ಇವಾಗ ಹೋಗಿದ್ದೆ ನನಗೂ ಆ ಕನ್ನಡಿ ಇದ್ದ ರೀತಿಯಲ್ಲಿ ಇರೋದಿಲ್ಲ, ಬೇರೆ ಕಡೆ ಶೇಪ್ದಲ್ಲಿ ಇರ್ತದೆ. ಯಾರು ಬೇಕಾದ್ರೆ ಅವ್ರಿಗೆ ಬೇಕಾಗಿದ್ದ ಕಡೆಗೆ ಅವರು ತಿರುಗಿಸ್ಕೊಳ್ತಾ ಇರ್ತಾರೆ. ಶರೀರವನ್ನು ನೋಡಿಕೊಳ್ಳಿ ಕನ್ನಡದಲ್ಲಿ. ನನ್ನ ಪ್ರಿಯರೇ, ಎಷ್ಟು ಸತಿ ಕನ್ನಡಿಯಲ್ಲಿ ಜೋಬಿಯೆಲ್ಲ ಹಿಡ್ಕೊಂಡಿರ್ತಾರೆ, ಕನ್ನಡಿ ನೋಡ್ಕೊಳ್ತಾ ಇರ್ತಾರೆ. ಎಲ್ಲಿ ಕನ್ನಡಿ ಸಿಕ್ಕರೆ ಅಲ್ಲಿ ನೋಡ್ತಾ ಇರ್ತಾರೆ. ಅದು ನೋಡ್ಕೊಂಬ ಬದಲು ವಾಕ್ಯ ನೋಡ್ಕೊಳ್ರಿ, ನಿನ್ನ ಹೆಂಗಿದೆಯೋ ಎಂಬುದಾಗಿ, ನಿನ್ನ ಜೀವನ ಹೆಂಗಿದೆಯೋ ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಗೊತ್ತಾಗ್ತದೆ ನೀನು ಆತ್ಮೀಯ ಮನುಷ್ಯನ ಹೇಗೆ ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ನಾವು ಆತ್ಮೀಯ ಮನುಷ್ಯರ್ರಿ, ವಾಕ್ಯ ಹೇಗೆ ಹೇಳ್ತದೆ ಹಾಗೆ ಜೀವಿಸಬೇಕು. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ವಿ ಆರ್ ಡೂಯರ್ಸ್ ಆಫ್ ಗಾಡ್ಸ್ ವರ್ಡ್, ವಿ ಆರ್ ನಾಟ್ ಹಿಯರರ್ಸ್. ಡೋಂಟ್ ಬಿ ಹಿಯರರ್ಸ್ ಓನ್ಲಿ, ಬಿ ಡೂಯರ್ಸ್. ಹಲ್ಲೆಲೂಯಾ. ನಾವು ವಿಧೇಯತೆ ತೋರಿಸುವಂಥ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರಕ್ಕೆ ಅವರು ವಿಧೇಯತೆ ತೋರಿಸ್ಬೇಕಂತಿದ್ರು. ನಾವು ವಿಧೇಯತೆ ತೋರಿಸುವಂಥರಲ್ಲ. ಯಾಕಂದರೆ ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ಒಡೆದಾಕಿದ್ದಾನೆ. ಇವಾಗ ಆತನ ವಾಕ್ಯವನ್ನು ಕೊಟ್ಟಿದ್ದಾನೆ. ವಾಕ್ಯದಿಂದ ನಾವು ಹುಟ್ಟಿದ್ದೇವೆ, ವಾಕ್ಯವನ್ನು ಮಾಡುವಂಥವರು ನಾವು. ಹಲ್ಲೆಲೂಯಾ. ವಾಕ್ಯವನ್ನು ನಾವು ಮಾಡುವಂಥವರು. ಅದಕ್ಕಾಗಿ ಕನ್ನಡಿಯಲ್ಲಿ ನಾವು ನೋಡಿಕೊಳ್ಳುವಾಗ ನಮ್ಮ ಇಮೇಜ್ ಗೊತ್ತಾಗ್ತದೆ. ನಮಗೆ ಮಹಿಮೆಯ ಒಂದು ಸ್ವರೂಪ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸತ್ತರೊಳಗಿಂದ ಮ್ಯಾಲೆಗೆ ಎಬ್ಬಿಸಿರುವಂಥ ಮಹಿಮೆಯ ದೇವರು ನಮ್ಮಲ್ಲಿ ವಾಸ ಮಾಡುತ್ತಾ ಇರುವಾಗ ನಾವು ಆತನ ಮಹಿಮೆಯಲ್ಲಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಆತನ ನೀತಿಯಲ್ಲಿ ನಾವು ಜೀವಿಸಬೇಕು, ಆತನ ಸತ್ಯದಲ್ಲಿ ನಾವು ಜೀವಿಸಬೇಕು, ಆತನ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು, ಆತನ ಜೀವದಿಂದ ನಾವು ಜೀವಿಸಬೇಕು. ಮಹಿಮೆಕರವಾಗಿರುವಂಥ ಜೀವನವನ್ನು ಜೀವಿಸಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನನ್ನಿಂದ ಹೇಳ್ರಿ, ನಾನು ದೇವರ ಮಹಿಮೆ ಆಗಿದ್ದೇನೆ, ನಾನು ಪವಿತ್ರಾತ್ಮನ ಸ್ವರೂಪವಾಗಿದ್ದೇನೆ. ಸೋಲನ್ನು ನಾನು ತಿರಸ್ಕರಿಸುತ್ತೇನೆ, ಕಷ್ಟವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಿರಸ್ಕರಿಸುತ್ತೇನೆ, ರೋಗವನ್ನು ತಿರಸ್ಕರಿಸುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎದಕ್ಕಂದರೆ ದೇವರ ಮಹಿಮೆ ನಮ್ಮಲ್ಲಿದೆ. ದೇವರ ಮಹಿಮೆ ಉಳ್ಳುವಂಥ ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ. ಅದಕ್ಕೆ ಕಡಿಮೆಯಾಗಿ ನಾವು ಜೀವಿಸಬಾರದು. ಹಲ್ಲೆಲೂಯಾ. ಯಾವಾಗ ದೇವರು ಸತ್ತರೊಳಗಿಂದ ಮೇಲಕ್ಕೆ ಎಬ್ಬಿಸಿದ್ದಾನೋ ಯೇಸು ಸ್ವಾಮಿಯನ್ನು, ಯೇಸು ಕ್ರಿಸ್ತನು ನೂತನ ಜೀವದಿಂದ ಬಂದಿದ್ದಾನೆ. ಅಷ್ಟುವರೆಗೆ ರಕ್ತದಿಂದ ಜೀವಿಸುವಂಥ ಯೇಸು ಕ್ರಿಸ್ತನು ಇವಾಗ ರಕ್ತದಿಂದ ಜೀವಿಸುತ್ತಾ ಇಲ್ಲ, ಹೊಸ ಜೀವದಿಂದ ಜೀವಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಹೊಸ ಜೀವವನ್ನೇ ನಾವು ಪುನರುತ್ಥಾನದ ಜೀವ, ಯೇಸು ಕ್ರಿಸ್ತನ ಪುನರುತ್ಥಾನದ ಜೀವ ಅಂತ ನಾವು ಕರಿತೀವಿ. ಹಲ್ಲೆಲೂಯಾ. ಆ ಜೀವನೇ ದೇವರ ಮಹಿಮೆಯಾಗಿದೆ. ಹಲ್ಲೆಲೂಯಾ. ನಾವು ತಿರುಗಿ ಜನ್ಮಿಸಿರುವಾಗ ನಾವು ಆ ಜೀವವನ್ನು ನಾವು ಪಡೆದುಕೊಂಡಿದ್ದೇವೆ. ಹಲ್ಲೆಲೂಯಾ. ಅದೇ ಕ್ರಿಸ್ತನ ಜೀವವಾಗಿದೆ. ಹಲ್ಲೆಲೂಯಾ. ಕೊಲಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಓದ್ರಿ. ಭೂಪರಲೋಕಗಳಲ್ಲಿರುವ ದೃಶ್ಯವಾದುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿಯೇ ಸೃಷ್ಟಿಸಲ್ಪಟ್ಟವು. ಎಲ್ಲವೂ ಕೂಡ ಬೈಬಲ್ ಹೇಳ್ತದೆ, ಆಲ್ ಥಿಂಗ್ಸ್ ಆರ್ ಮೇಡ್ ಬೈ ಹಿಮ್, ವಿತೌಟ್ ಹಿಮ್ ವಾಸ್ ನಥಿಂಗ್ ಮೇಡ್. ಎಲ್ಲವೂ ಕೂಡ ಆತನಿಂದ, ಯೇಸು ಕ್ರಿಸ್ತನಿಂದ ಉಂಟು ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಭಾಳ ಜನ ಗೊತ್ತಿಲ್ಲ ಯಾರು ಎಲ್ಲ ಮಾಡಿದ್ದಾರೆ ಅಂತಂದೇಳಿ. ಯೇಸು ಕ್ರಿಸ್ತನ ಕ್ರೈಸ್ತರಿಗೆ ದೇವರು ಅಂತ ಅಂದ್ಕೊಂಡಿದ್ದಾರೆ. ಯೇಸು ಕ್ರಿಸ್ತನ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಎಲ್ಲರಿಗೆ ದೇವರು. ಆತನಿಂದಲೇ ಎಲ್ಲವೂ ಕೂಡ ಉಂಟು ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನಿಂದ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ನಾವು ಹೇಳುವಂಥ ಮಾತುಗಳಿಗೆ ಆತನು ಮಾಡಿರುವಂಥ ಎಲ್ಲ ವಿಷಯಗಳು ಕೂಡ ವಿಧೇಯತೆ ತೋರಿಸುತ್ತದೆ. ಹಲ್ಲೆಲೂಯಾ. ಎದಕ್ಕಂದರೆ ಆತನಿಂದ ನಾವು ಹುಟ್ಟಿದ್ದೇವೆ.
ಆಮೇನ್. ಆತನಿಂದ, ಆ ವಾಕ್ಯದಿಂದ ನಾವು ಹುಟ್ಟಿದ್ದೇವೆ. ಆ ವಾಕ್ಯದಿಂದಲೇ ಎಲ್ಲವೂ ಸೃಷ್ಟಿ ಮಾಡಲ್ಪಟ್ಟಿದೆ. ಆ ವಾಕ್ಯದಿಂದ ಎಲ್ಲವೂ ಸೃಷ್ಟಿ ಮಾಡಲ್ಪಟ್ಟಿರುವಾಗ ದೇವರು ಸೃಷ್ಟಿ ಮಾಡಿರುವಂಥ ಎಲ್ಲ ವಿಷಯಗಳು ನಾವು ಹೇಳುವಾಗ ಪ್ರತಿಕ್ರಿಯೆ ತೋರಿಸುತ್ತದೆ. ಆಮೇನ್. ಅದಕ್ಕೆ ಭಾಳ ಜನ ಅಂದ್ಕೊಳ್ತಾರೆ, ಯೇಸು ಸ್ವಾಮಿ ಆ ಗಿಡಕ್ಕೆ, ಅಂಜೂರದ ಗಿಡಕ್ಕೆ ಮಾತಾಡಿದ್ದಾನೆ, ಹೆಂಗೆ ಅದು ಒಣಗೋಗಿದೆ ಅಂತಂದೇಳಿ ಅನ್ಕೊತಾರೆ. ಇನ್ಮೇಲೆ ಈ ಹಣ್ಣು ಯಾರು ತಿನ್ನಬಾರ್ದು ಅಂತಂದು ಹೇಳಿದ್ದಾರೆ. ಆಯಿತು, ಮರುದಿವಸ ಬರ್ತಾರೆ ಶಿಷ್ಯರೆಲ್ಲ ನೋಡ್ತಾರೆ, ಆ ಗಿಡ ಒಣಗೋಗಿದೆ. ಒಣಗೋಗಿರುವಾಗ ಅವರಂತಾರೆ, ಯೇಸುವೆ ಯಜಮಾನೆ, ಈ ಗಿಡ ಒಣಗೋಗಿದೆ ಅಂತಂದು ಹೇಳಿದರೆ, ನಿಮಗೆ ವಿಶ್ವಾಸವಿದ್ದರೆ ಎಲ್ಲವೂ ಕೂಡ ನಿನ್ನ ಮಾತು ಕೇಳಿಸಲ್ಪಡುತ್ತದೆ. ಈ ಗುಡ್ಡಕ್ಕೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತಂದು ಹೇಳಿದರೆ ಬೀಳುತ್ತದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಕಲ್ಲುಗಳು ಕೂಡ ನಿನಗೆ, ನಿನ್ನ ಮಾತಿಗೆ ವಿಧೇಯತೆ ತೋರಿಸುತ್ತವೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಯಾಕಂದರೆ ಕಲ್ಲು ದೇವರ ಸೃಷ್ಟಿ. ಹಲ್ಲೆಲೂಯ. ಗಿಡ ದೇವರ ಸೃಷ್ಟಿ. ದೇವರು ಏನೇನು ಸೃಷ್ಟಿ ಮಾಡಿದ್ದಾನೋ ಅವರೆಲ್ಲವೂ ಕೂಡ ನಿನಗೆ ವಿಧೇಯತೆ ತೋರಿಸುತ್ತದೆ. ಈ ಶರೀರ ದೇವರ ಸೃಷ್ಟಿ. ಈ ಶರೀರದಲ್ಲಿ ನಿನ್ನ ಅವಯವಗಳಿಗೆ ನೀನು ಮಾತನಾಡುವಾಗ ಅವು ವಿಧೇಯತೆ ತೋರಿಸುತ್ತವೆ. ನಿನ್ನ ಶರೀರಕ್ಕೆ, ನಿನ್ನ ಕೈಗೆ ನೋವನ್ನು ಸ್ವೀಕಾರ ಮಾಡಬೇಡ, ನೋವು ನಿಂದಲ್ಲ ಸ್ವೀಕಾರ ಮಾಡಬೇಡ ಅಂತ ಹೇಳಿದರೆ ಅದು ಸ್ವೀಕಾರ ಮಾಡೋದಿಲ್ಲ, ಅದು ಪ್ರತಿಕ್ರಿಯೆ ತೋರಿಸುತ್ತದೆ. ಕಾಲಿಗೆ ಹೇಳು, ನೋವು ಸ್ವೀಕಾರ ಮಾಡಬೇಡ, ನಿನಗೆ ಗುಣವನ್ನು ಪ್ರಕಟಿಸುತ್ತೇನೆ, ಅದರ ಸ್ವೀಕಾರ ಮಾಡುತ್ತದೆ. ಎಲ್ಲವೂ ದೇವರು ಏನೇನು ಸೃಷ್ಟಿ ಮಾಡಿದ್ದಾನೋ ಅವೆಲ್ಲವೂ ನಿನಗೆ ವಿಧೇಯತೆ ತೋರಿಸ್ತವೆ. ಯಾಕಂದರೆ ನೀನು ಆತನ ವಾಕ್ಯದಿಂದ ಹುಟ್ಟಿದ್ದೀ. ಹಲ್ಲೆಲೂಯ. ನಾವು ಸಾಧಾರಣ ವ್ಯಕ್ತಿಗಳಲ್ಲರಿ, ಯೇಸು ಸ್ವಾಮಿಯಿಂದ ನಾವು ಹುಟ್ಟಿರುವಂಥವರು. ಅದಕ್ಕಾಗಿ ನಾವು ತಿಳ್ಕೊಳ್ಳಬೇಕು, ದೇವರ ಮಹಿಮೆ ನಮ್ಮಲ್ಲಿದೆ. ನಾವು ಏನೇನು ಹೇಳ್ತೀವೋ ಅವೆಲ್ಲ ಕೂಡ ನಮ್ಮ ಮಾತುಗಳು ಕೇಳುತ್ತವೆ. 18ನೇ ವಚನ ನೋಡು, ಕೊಲಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಭಾಳ ಜನ ಅನ್ಕೊಳ್ತಾರೆ, ಸಭೆಗೆ ಯಜಮಾನನು ಬಂದ್ಬಿಟ್ಟು ಪಾಸ್ಟರ್ ಅಂತಂದೇಳಿ. ಇಲ್ಲಿ ಹಂಗೆ ಬರೋದಿಲ್ಲ ರೀ, ಇಲ್ಲಿ ಪಾಸ್ಟ್ರು ಶಿರಸ್ಸು ಅಂತ ಬರೋದಿಲ್ಲ ಸಭೆಗೆ. ಹಲ್ಲೆಲೂಯ. ಪಾಸ್ಟರ್ ಅಲ್ಲ, ಯೇಸು ಸ್ವಾಮಿ ಶಿರಸ್ಸು. ಆಮೇನ್. ಸಭೆಗೆ ಶಿರಸ್ಸು ಯಾರು? ಯೇಸು ಸ್ವಾಮಿ. ಪಾಸ್ಟರ್ ಯಾರಂದರೆ ಕೆಲಸ ಮಾಡುವಾತನ ಅಷ್ಟೇ ಸಭೆಯಲ್ಲಿ. ಹಲ್ಲೆಲೂಯ. ಒಂದು ಕೆಲಸ ಕೊಟ್ಟಿದ್ದಾನೆ ಪಾಸ್ಟರ್, ನೋಡಿಕೊಳ್ಳೋದಕ್ಕೆ, ಎಲ್ಲ ಸಭಿಕರನ್ನು ನೋಡಿಕೊಳ್ಳೋಕ್ಕೆ, ನಡೆಸಿಕೊಳ್ಳೋಕ್ಕೆ ಆರಿಸಿಕೊಂಡಿದ್ದಾನೆ. ಆದರೆ ಸಭೆಗೆ ಶಿರಸ್ಸು ಯಾರು? ಯೇಸು ಕ್ರಿಸ್ತನು. ಬಿಷಪ್ ಅಲ್ಲ ಸಭೆಗೆ ಶಿರಸ್ಸು, ಪಾಸ್ಟರ್ ಅಲ್ಲ, ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು. ಹಲ್ಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ಅಂತಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆಮೇನ್. ಸಭೆಯನ್ನು ಕಟ್ಟಿರುವ ಆತನು ಯೇಸು ಸ್ವಾಮಿ. ಹಲ್ಲೆಲೂಯ. ಅದಕ್ಕಾಗಿ ಸಭೆಗೆ ವಿರುದ್ಧವಾಗಿ ಯಾರೂ ಬರಲಿಕ್ಕೆ ಆಗೋದಿಲ್ಲ. ಎದಕ್ಕಂತಂದು ಹೇಳಿದರೆ, ಸಭೆಯನ್ನು ಕಟ್ಟಿರುವ ಆತನು ಯೇಸು ಕ್ರಿಸ್ತನು. ಭಾಳ ಜನ ಅಂತ ಇದ್ದಾರೆ, ಈ ಸಭೆಯನ್ನು ಖಾಲಿ ಮಾಡ್ತೀವಿ ಅಂತಂದೇಳಿ. ಅರೇ, ಸಭೆ ನಾನೇ ಕಟ್ಟಿಲ್ಲ, ಖಾಲಿ ಹೆಂಗೆ ಮಾಡೋಕ್ಕಾಗ್ತದೆ ಹೇಳು? ಯೇಸು ಸ್ವಾಮಿ ಕಟ್ಟಿದ್ದು ಖಾಲಿ ಮಾಡೋಕ್ಕಾಗ್ತದ? ಆಗ ಸಾಧ್ಯ ಇಲ್ಲ. ಹಲ್ಲೆಲೂಯ. ಅವ್ರಿಗೆ ಗೊತ್ತಿಲ್ಲ ಈ ಸಭೆ ಯಾರು ಕಟ್ಟಿದ್ದಾರೆ ಅಂತಂದೇಳಿ. ಯೇಸು ಸ್ವಾಮಿ ಕಟ್ಟಿ ನನ್ನನ್ನು ಕೆಲಸಗಾರನಾಗಿ, ಸ್ಟೀವರ್ಡ್ ಆಗಿ ಆತನ ಇಟ್ಟಿದ್ದಾನೆ. ಹಲ್ಲೆಲೂಯ. ಅದು ಮಾಡ್ತಾಯಿದ್ದೀನಿ ಹೊರತು ನಾನು ಸಭೆಗೆ ಯಜಮಾನಲ್ಲ. ವಾಕ್ಯ ಹೇಳ್ತದೆ, ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನೆಂಬುದಾಗಿ. ಹಲ್ಲೆಲೂಯ. ಹೆಡ್ ಆಫ್ ದ ಚರ್ಚ್ ಇಸ್ ಜೀಸಸ್. ಆತನೇ ಮೊದಲನೇದಾಗಿ ಹುಟ್ಟಿರುವ ಆತನು, ತಿರುಗಿ ಜನ್ಮಿಸಿರುವ ಆತನು. 19ನೇ ವಚನ ಓದಪ್ಪ. ಕೊಲಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿದನು. ಆಲ್ ದ ಫುಲ್ನೆಸ್ ಡ್ವೆಲ್ಸ್ ಇನ್ ಜೀಸಸ್. ಆಲ್ ದ ಫುಲ್ನೆಸ್ ಆಫ್ ದ ಫಾದರ್. ದೇವರ ಎಲ್ಲ ಸಂಪೂರ್ಣತೆಯು ಯೇಸು ಕ್ರಿಸ್ತನಲ್ಲಿದೆ. ಹಲ್ಲೆಲೂಯ. ಎಲ್ಲ ದೈವತ್ವವು ಯೇಸು ಕ್ರಿಸ್ತನಲ್ಲಿದೆ. ಅಂದರೆ ಅರ್ಥ, ಯೇಸು ಕ್ರಿಸ್ತನೇ ದೇವರು. ಹಲ್ಲೆಲೂಯ. ಇಲ್ಲಿ ಹೇಳ್ತದೆ, ಎಲ್ಲ ದೇವರ ಸಂಪೂರ್ಣತೆಯು, ಎಲ್ಲ ದೈವತ್ವವು ಯೇಸು ಕ್ರಿಸ್ತನಲ್ಲಿದೆ. ಅದಕ್ಕಾಗಿ ಆತನೊಬ್ಬನೇ ದೇವರು. ಹಲ್ಲೆಲೂಯ. ಗಾಡ್ ಆಲ್ಮೈಟಿ ಡ್ವೆಲ್ಸ್ ಇನ್ ಕ್ರೈಸ್ಟ್. ಅದೇ ದೇವರು ನಮ್ಮಲ್ಲಿ ಬಂದು ವಾಸ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯ. ಅದೇ ದೇವರು ಯೇಸು ಸ್ವಾಮಿಯಲ್ಲಿ ಪರಲೋಕದ ತಂದೆ ವಾಸ ಮಾಡಿ, ಎಲ್ಲ ಒಂದು ದೇವರ ಒಂದು ಸಂಪೂರ್ಣತೆ ಆತನಲ್ಲಿ ನೆಲೆಗೊಂಡಿರುವಾಗ, ಎಲ್ಲ ದೈವತ್ವವು ಆತನಲ್ಲಿ ನೆಲೆಗೊಂಡಿರುವಾಗ
ನನ್ನ ಪ್ರಿಯರೇ, ಆತನಿಗೆ ಸೋಲಿಲ್ಲ, ಆತನು ಸೋಲು ಇಲ್ಲದೆ ಜೀವಿಸಿದ್ದಾನೆ. ಅದೇ ಆತನು ಬಂದು ನಮ್ಮಲ್ಲಿ ಜೀವನ ಮಾಡುವಾಗ ನಾವು ಯಾಕೆ ಸೋಲಿನಲ್ಲಿ ಜೀವಿಸಬೇಕು? ನಾವು ಯಾಕೆ ರೋಗದಲ್ಲಿ ಜೀವಿಸಬೇಕು? ನಾವು ಯಾಕೆ ಬಡತನದಲ್ಲಿ ಜೀವಿಸಬೇಕು? ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥ ದೇವರು ಸಂಪೂರ್ಣತೆ ನಮ್ಮಲ್ಲಿ ಕೂಡ ನೆಲೆಗೊಂಡಿದೆ. ಯಾಕಂದರೆ ನಾವು ತಿರುಗಿ ಜನ್ಮಿಸಿದ್ದೇವೆ ಮತ್ತು ಪವಿತ್ರಾತ್ಮನ ದೇವರು ಬಂದು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯ. ರೋಮಾಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ನೋಡ್ರಿ. ರೋಮಾಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಭಾಳ ಜಾಗ್ರತೆಯಾಗಿದ್ದು ಓದ್ರಿ. ಕನ್ನಡದಲ್ಲಿ ಅರ್ಥ ಆಗ್ತದೆಲ್ಲ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಹೇಳ್ತೀನಿ. ಈ ಡೆಲಿವರ್ಡ್ ಹಿಮ್ಸೆಲ್ಫ್ ಫಾರ್ ಅವರ್ ಅಫೆನ್ಸಸ್. ನಮ್ಮ ಅಪರಾಧಗಳಿಗಾಗಿ ಆತನು ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದಾನೆ. ಎರಡು ವಿಷಯಗಳು ಬರೆಯಲ್ಪಟ್ಟಿದೆ. ನಮ್ಮ ಅಪರಾಧಗಳಿಗಾಗಿ ಯೇಸು ತಮ್ಮನ್ನು ತಾವೇ ಒಪ್ಪಿಸಿಕೊಂಡಿದ್ದಾನೆ. ಅಂದರೆ ಯೇಸು ಕ್ರಿಸ್ತನ ಮರಣದಿಂದ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ. ಡೆಲಿವರಿಂಗ್ ಮಿನಿಸ್ಟ್ರಿ. ಭಾಳ ಜನ ಡೆಲಿವರಿ ಮಿನಿಸ್ಟ್ರಿ ಮಾಡ್ತಾ ಇರ್ತಾರೆ. ಏನಂತಂದು ಹೇಳಿದರೆ ಅವು ದವೆಗಳನ್ನ ಓಡಿಸೋದು, ರೋಗಗಳ ಗುಣ ಮಾಡೋದು, ಅಪರಾಧಗಳನ್ನು ಕ್ಷಮಿಸಲ್ಪಡುವಂತೆ ಮಾಡೋದು, ಇದು ಡೆಲಿವರಿಂಗ್ ಮಿನಿಸ್ಟ್ರಿ ಅಷ್ಟೇ. ಅಂದ್ರೇನು? ಯೇಸು ಸ್ವಾಮಿ ಮರಣಿಸಿದ್ದಾನೆ ಅಷ್ಟರವರೆಗೆ ಅವರು ನಂಬುತ್ತಾರೆ. ಇದು ಡೆಲಿವರಿಂಗ್ ಮಿನಿಸ್ಟ್ರಿ. ಇಲ್ಲಿ ಬರೆಯಲ್ಪಟ್ಟಿದೆ ಈ ಡೆಲಿವರ್ಡ್ ಫಾರ್ ಅವರ್ ಅಫೆನ್ಸಸ್. ಎರಡನೇ ಭಾಗ ಇದೆ, ಈ ರೇಸ್ಡ್ ಫಾರ್ ಅವರ್ ಜಸ್ಟಿಫಿಕೇಷನ್. ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನ ಮರಣದೊಳಗಿಂದ ಮೇಲಕ್ಕೆ ಎದ್ದಿದ್ದಾನೆ. ಹಲ್ಲೆಲೂಯ. ಅಂದರೆ ನಮ್ಮ ಅಪರಾಧಗಳನ್ನು ತೆಗೆದು ಹಾಕಲ್ಪಡುವುದು ಮಾತ್ರವಲ್ಲದೆ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ. ಹಲ್ಲೆಲೂಯ. ಬರೀ ಒಂದು ಪಾರ್ಟ್ ನಂಬಬೇಡ್ರಿ, ಎರಡನೇ ಪಾರ್ಟ್ ಕೂಡ ನಂಬಿರಿ. ನಾವು ನೀತಿವಂತರಂದರೆ ಟು ಬಿ ಡಿಕ್ಲೇರ್ಡ್ ನಾಟ್ ಗಿಲ್ಟಿ. ನಮ್ಮಲ್ಲಿ ಅಪರಾಧವಿಲ್ಲ ಅಂತ ಡಿಕ್ಲೇರ್ ಮಾಡುವುದೇ ಜಸ್ಟಿಫಿಕೇಷನ್. ಹಲ್ಲೆಲೂಯ. ಗಾಡ್ ಡಿಕ್ಲೇರ್ಡ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ದಟ್ ವಿ ಆರ್ ಜಸ್ಟಿಫೈಡ್, ವಿ ಆರ್ ರೈಚಸ್. ಆಮೇನ್. ದೇವರು ಡಿಕ್ಲೇರ್ ಮಾಡಿದ್ದಾನೆ, ಪ್ರಕಟಿಸಿದ್ದಾನೆ ನಾವು ನೀತಿವಂತರೆಂದು. ಎಷ್ಟು ಮಂದಿ ಹೇಳ್ತೀರಿ ನಾನು ನೀತಿವಂತನು ಎಂಬುದಾಗಿ? ಆಮೇನ್. ಹಲ್ಲೆಲೂಯ. ನಾನು ನೀತಿವಂತನೇ ಅಂತ ಹೇಳಿದರೆ ನಾನು ನೀತಿವಂತನಾಗಿ ಜೀವಿಸಬೇಕು. ಹಲ್ಲೆಲೂಯ. ಆಮೇನ್. ನಾಯಿ ಅಂತಂದು ಹೇಳಿದರೆ ಬೌಬೌ ಅನ್ನಬೇಕು, ಬೆಕ್ಕು ಅಂದರೆ ಮ್ಯಾವ್ ಮ್ಯಾವ್ ಅನ್ನಬೇಕು. ಬೆಕ್ಕು ಬಂದುಬಿಟ್ಟು ಬೌಬೌ ಅಂದರೆ ಹೆಂಗಾಗ್ತದೆ? ಅದು ಆಗೋದಿಲ್ಲ, ಹೌದಲ್ಲ? ಬೆಕ್ಕು ಮ್ಯಾವ್ ಮ್ಯಾವ್ ಅನ್ನಬೇಕು, ನಾಯಿ ಬೌಬೌ ಅನ್ನಬೇಕು, ಹೌದಲ್ಲ? ನಾಯಿ ಆದರೆ ಬೌಬೌ ಅನ್ನಲೇಬೇಕು, ಅವಾಗಲೇ ನಾಯಿ. ಇವಾಗ ನೀನು ನೀತಿವಂತನಾದರೆ ನೀನು ನೀತಿವಂತನಾಗಿ ಜೀವಿಸಬೇಕು, ಅವಾಗ ನೀತಿವಂತನು. ಹಲ್ಲೆಲೂಯ. ಸುಮ್ಕೆ ನಾನು ಬೆಕ್ಕಂದರೆ ಮ್ಯಾವ್ ಅಂತ ಒಂದು ಸತಿ ಕೂಡ ಅಂದಿಲ್ಲ ನೀನು. ಮ್ಯಾವ್ ಅಂತ ಒಂದು ಸತಿ ಕೂಡ ಅಂದಿಲ್ಲ ಅಂದರೆ ನೀನು ಬೆಕ್ಕು ಹೆಂಗೆ ಆಗ್ತಿದೆ ಹೇಳು? ಹಲ್ಲೆಲೂಯ. ಬೌಬೌ ಅಂತ ಒಂದು ಸತಿ ಕೂಡ ಅಂದಿಲ್ಲ ಅಂದರೆ ನಾಯಿ ಹೆಂಗೆ ಆಗ್ತೀನಿ ನೀನು? ನೀನು ನಾಯಿ ಆಗಬೇಕಾದ್ರೆ ಬೌಬೌ ಅನ್ನಬೇಕು, ನೀನು ಬೆಕ್ಕ ಆಗಬೇಕಾದ್ರೆ ಮ್ಯಾವ್ ಅನ್ನಬೇಕು. ನೀನು ನೀತಿವಂತನಾಗಿದ್ದರೆ ನೀನು ನೀತಿವಂತನಾಗಿ ಜೀವಿಸಬೇಕು. ಹಲ್ಲೆಲೂಯ. ನೀನು ಮೀನಾಗಿದ್ದರೆ ನೀರಲ್ಲಿ ಈಸಾಡಿ ಜೀವಿಸಬೇಕು, ನೀರಲ್ಲಿ ಸಾಯಬಾರ್ದು ನೀನು, ಅವಾಗೆ ನೀನು ಮೀನಾಗ್ತಿದ್ದಿ. ನೀರಲ್ಲಿ ಬಿದ್ದುಕೊಳ್ಳೆ ಸತ್ತೋದ್ರೆ ನೀನು ಮೀನಲ್ಲ ನೀನು. ಹಲ್ಲೆಲೂಯ. ಹಂಗೆ ನೀನು ನೀತಿವಂತನಾಗಿದ್ದರೆ ನೀನು ನೀತಿವಂತನಾಗಿ ಜೀವಿಸಬೇಕು. ಹಲ್ಲೆಲೂಯ. ನೀತಿವಂತನಾಗಿ ಜೀವಿಸ್ತಾ ಇಲ್ಲ ಅಂದರೆ ಹೆಂಗೆ ನೀತಿವಂತನಾಗ್ತೀಯ ಹೇಳು? ನೀತಿವಂತನಾಗಿ ಜೀವಿಸಿಲ್ಲ ಅಂದರೆ ನೀನು ನೀತಿವಂತನಾಗೋದಿಲ್ಲ. ಹಲ್ಲೆಲೂಯ. ನೀನು ಸತ್ಯವಂತನಂತ ಹೇಳಿದಾಗ ಸತ್ಯವಂತನಾಗಿ ಜೀವಿಸಿಲ್ಲ ಅಂದರೆ ನೀನು ಸತ್ಯವಂತನಲ್ಲ, ಸುಳ್ಳುಗಾರನು. ನಾವು ಸತ್ಯವಂತನಂದರೆ ಸತ್ಯವನ್ನೇ ಹಿಂಬಾಲಿಸಬೇಕು, ಅವಾಗೇ ಸತ್ಯವಂತನು. ಆಮೇಲೆ ದೇವರು ಅದಕ್ಕಾಗಿ ನಮ್ಮಲ್ಲಿ ಯಾವ ದೋಷವಿಲ್ಲ ಅಂತ ಪ್ರಕಟಿಸಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಪುನರುತ್ಥಾನವು ನಮಗೆ ನಿತ್ಯ ಜೀವವನ್ನು ತಂದಿದೆ, ಹೊಸ ಜೀವವನ್ನು ತಂದಿದೆ, ಹೊಸ ಸೃಷ್ಟಿಯಾಗಿ ನಮ್ಮನ್ನು ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಇವಾಗ ಹೊಸ ಮನುಷ್ಯರು. ಹಲ್ಲೆಲೂಯ. ನಾವು ಹಳೆಯ ಮನುಷ್ಯರಲ್ಲ. 1984ರಲ್ಲಿ ನಾನು ಹೊಸ ಮನುಷ್ಯನಾಗಿದ್ದೇನೆ, ಹಳೆಯ ಮನುಷ್ಯನಲ್ಲ. ಹಳೆಯ ಮನುಷ್ಯನು ಹೋಗಿಬಿಟ್ಟಿದ್ದಾನೆ. ನಮ್ಮ ತಂದೆ ತಾಯಿಗಳಿಂದ ಬಂದಿರುವ ಆತನು ಹೋಗಿಬಿಟ್ಟಿದ್ದಾನೆ. ಕೆಟ್ಟ ಚಟಗಳಲ್ಲಿ ಇರುವ ಆತನು ಹೋಗಿಬಿಟ್ಟಿದ್ದಾನೆ. ನಾನು ಹೊಸ ಮನುಷ್ಯನು, ದೇವರ ಮನುಷ್ಯನು, ದೇವರ ಮಗನು,
ದೇವರಿಗೆ ಹುಟ್ಟಿರುವ ಆತನು. ನಾನು ಹೊಸ ಸೃಷ್ಟಿ, ನಿತ್ಯ ಜೀವವನ್ನು ಪಡೆದುಕೊಂಡಿದ್ದೇನೆ, ಹೊಸ ಆತ್ಮವಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಳೆಯ ಮನುಷ್ಯನಲ್ಲ. ಒಂದು ವೇಳೆ ಹಳೆಯ ಮನುಷ್ಯನಾಗಿದ್ದರೆ ಅದೇ ಪಾಪವನ್ನು ಮಾಡಿಕೊಳ್ತಾ ಇರ್ತಿ. ಹಳೆಯ ಮನುಷ್ಯನಲ್ಲ ನೀನು, ಹೊಸ ಮನುಷ್ಯನು. ಯಾಕಂದರೆ ಯೇಸು ಕ್ರಿಸ್ತನು ತನ್ನ ಪುನರುತ್ಥಾನ ಜೀವವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಆತನ ಪುನರುತ್ಥಾನ ಜೀವವು ನಮಗೆ ಕೊಟ್ಟಿರುವುದರಿಂದ ನಾವು ಹೊಸ ಮನುಷ್ಯರು. ಹಲ್ಲೆಲೂಯ, ಆಮೇನ್. ನ್ಯೂ ನೇಚರ್, ನ್ಯೂ ಲೈಫ್, ನ್ಯೂ ಸ್ಪಿರಿಟ್ ಮ್ಯಾನ್ ಗಿವನ್ ಟು ಅಸ್. ಈ ಮೂರು ಮರಿಬೇಡ್ರಿ. ಹಲ್ಲೆಲೂಯ. ಹೊಸ ಸ್ವಭಾವವು ಕೊಟ್ಟಿದ್ದಾನೆ, ಹೊಸ ಜೀವವು ಕೊಟ್ಟಿದ್ದಾನೆ, ಹೊಸ ಆತ್ಮವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಈ ಆತ್ಮವುಳ್ಳವರಾಗಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ.